ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಈ ಲೆಸನ್ ಏನಿದೆ ಅದನ್ನು ನೋಡೋಣ. ಕಂಪ್ಲೀಟಾಗಿ ಈ ಲೆಸನಲ್ಲಿ ಏನೇನೆಲ್ಲ ಹೈಲೈಟೆಡ್ ಪಾಯಿಂಟ್ಸ್ ಇದೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಪ್ರತಿಯೊಂದು ಕಾನ್ಸೆಪ್ಟನ್ನ ನೀಟಾಗಿ ಕೇಳಿಸ್ಕೊಳ್ತಾ ಅರ್ಥ ಮಾಡ್ಕೊಳ್ತಾ ಹೋಗಿ. ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ಲೆಸನ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವೇನು ತಿಳ್ಕೊಳ್ಳೋಣ ಅಂದರೆ ಗ್ರೋತ್ ಅಂದರೆ ಏನು ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. ಗ್ರೋತ್ನ ಹೇಗೆ ಡಿಫೈನ್ ಮಾಡ್ಬೋದು ಅಂದರೆ ಆ್ಯನ್ ಇರ್ರಿವರ್ಸಿಬಲ್ ಇನ್ಕ್ರೀಸ್ ಇನ್ ಸೈಜ್ ಆ್ಯಂಡ್ ನಂಬರ್ ಆಫ್ ಸೆಲ್ಸ್ ಬೈ ಡಿವಿಷನ್ ಆ್ಯಂಡ್ ಎನ್ಲಾರ್ಜ್ಮೆಂಟ್ ಇಸ್ ಕಾಲ್ಡ್ ಗ್ರೋತ್ ಅಂತ ಹೇಳ್ಬೋದು. ಹೀಗಂದರೆ ಏನು ಅಂದರೆ ಇರ್ರಿವರ್ಸಿಬಲ್ ಅಂದರೆ ಒಂದ್ಸಲಿ ಅದು ಚೇಂಜ್ ಆದಮೇಲೆ ಮತ್ತೆ ರಿವರ್ಸ್ ಮಾಡೋಕ್ಕಾಗಲ್ಲ. ಒಂದ್ಸಲಿ ನೀವು ಯಾವುದನ್ನು, ಈಗ ನಿಮ್ಮನ್ನೇ ಎಕ್ಸಾಂಪಲ್ ಆಗಿ ತೊಗೊಳ್ಳಿ. ನೀವು ಒಂದ್ಸಲಿ ಬೆಳೆದ ಮೇಲೆ ನೀವು ಮತ್ತೆ ಹಾಗೆ ಚಿಕ್ಕವರಾಗೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಅಲ್ವಾ? ಸೊ ಗ್ರೋತ್ ಅನ್ನೋದೇನಿದೆ ಇದು ಇರ್ರಿವರ್ಸಿಬಲ್. ಒಂದ್ಸಲಿ ಒಂದು ಆರ್ಗ್ಯಾನಿಸಮ್, ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಬೆಳೆದ ಮೇಲೆ ಅದು ಮತ್ತೆ ಅದು ಹಿಂದಕ್ಕೆ ಹೋಗೋದಕ್ಕಾಗಲ್ಲ. ಮತ್ತು ಇದು ಪರ್ಮನೆಂಟ್ ಚೇಂಜ್. ಇಲ್ಲಿ ಪರ್ಮನೆಂಟ್ ವರ್ಡ್ ಮಿಸ್ ಆಗಿದೆ, ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಗ್ರೋತ್ನ ಹೇಗೆ ಡಿಫೈನ್ ಮಾಡ್ಬೋದು? ಆ್ಯನ್ ಇರ್ರಿವರ್ಸಿಬಲ್ ಪರ್ಮನೆಂಟ್ ಇನ್ಕ್ರೀಸ್ ಇನ್ ಸೈಜ್. ಒಂದ್ಸಲಿ ಸೆಲ್ ಸೈಜ್ ಆದರೂ ಆಗಲಿ, ಅಥವಾ ಒಂದು ಆರ್ಗನ್ ಸೈಜ್ ಆದರೂ ಆಗಲಿ, ಅಥವಾ ಆರ್ಗ್ಯಾನಿಸಮ್ ಕಂಪ್ಲೀಟ್ ಒಂದು ಆರ್ಗ್ಯಾನಿಸಮ್ದೇ ಸೈಜ್ ಆಗಲಿ, ಒಂದ್ಸಲಿ ಇನ್ಕ್ರೀಸ್ ಆದಮೇಲೆ ಅದು ಪರ್ಮನೆಂಟ್. ಅದು ಏನೇ ಕಾರಣಕ್ಕೂ ಅದು ಡಿವೈಡ್ ಆಗಲ್ಲ. ಇದನ್ನು ನಾವೇನು ಹೇಳ್ತೀವಿ? ಗ್ರೋತ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ಸೀಡ್ ಹೇಗೆ ಜರ್ಮಿನೇಟ್ ಆಗಿ ಪ್ಲ್ಯಾಂಟ್ ಆಗ್ತಾ ಇದೆ ಅಂತ. ಒಂದ್ಸಲಿ ಇದು ಆದಮೇಲೆ ಈ ಪ್ರೋಸೆಸ್ ಮತ್ತೆ ಅದು ರಿವರ್ಸ್ ಆಗಲ್ಲ. Plants have the capacity of unlimited growth because of the presence of meristem at certain location in their body. ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅಂತ ಕೇಳಿದ್ದೀರಾ? ಸೊ ಈ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಏನಿದೆ ಇದಕ್ಕೆ ಯಾವ ಎಬಿಲಿಟಿ ಅಂದರೆ ಕಂಟಿನ್ಯೂಸ್ ಆಗಿ ಡಿವೈಡ್ ಆಗುವಂಥ ಎಬಿಲಿಟಿ ಇದೆ. ಸೊ ಈ ಡಿವೈಡ್ ಆಗ್ತಾ ಹೊಸ ಸೆಲ್ಗಳನ್ನ ಅದು ಆ್ಯಕ್ಟಿವ್ ಆಗಿ ಅದು ಡಿವೈಡ್ ಮಾಡ್ತಾ ಅದು ಗ್ರೋ ಆಗ್ತಾ ಇರುತ್ತೆ. ಸೊ ಈ ಥರ ಕೆಪಾಸಿಟಿ ಇರೋದ್ರಿಂದ ಪ್ಲ್ಯಾಂಟಲ್ಲಿ ಏನಿದೆ ಇದು ಅನ್ಲಿಮಿಟೆಡ್ ಗ್ರೋತ್. ಅಂದರೆ ಗಿಡಗಳೇನಿದೆ, ಗಿಡ ಆಗಲಿ ಮರ ಆಗಲಿ, ಇದರಲ್ಲಿ ಗ್ರೋತ್ ಏನಿದೆ ಅನ್ಲಿಮಿಟೆಡ್. ನಾವು ಪ್ರಾಣಿಗಳ ಆ ಥರ ಮಾಡೋದಕ್ಕಾಗಲ್ಲ. ಪ್ರಾಣಿಗಳಿಗೆ ಸರ್ಟೆನ್ ಪೀರಿಯಡ್ ಆಫ್ ಟೈಮ್ ಮಾತ್ರ ನಮಗೆ ಡ್ಯೂರೇಷನ್ ಇರೋದು. ನಾವು ತುಂಬ ಕಂಟಿನ್ಯೂಸ್ ಆಗಿ ನಾವು ಬೆಳೀತಾ ಹೋಗೋಕ್ಕಾಗಲ್ಲ. ಆದರೆ ಈ ಪ್ಲ್ಯಾಂಟ್ಸ್ಗಳಲ್ಲೇನಿದೆ ಗ್ರೋತ್ ಅನ್ನೋದು ಕಂಟಿನ್ಯೂಸ್ ಥ್ರೂ ಔಟ್ ದ ಲೈಫ್ ಟೈಮ್ ಇರುತ್ತೆ. ಮೊದಲನೇ ಸಲ ಸೆಲ್ ಡಿವೈಡ್ ಆಗುತ್ತಲ್ಲ, ಅಂದರೆ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಎಲ್ಲ ಡಿವೈಡ್ ಆಗಿ ಅದು ಒಂದು ಪರ್ಮನೆಂಟ್ ಸ್ಟೇಜ್ ಆಗುತ್ತಲ್ಲ, ಅದಾದ ಮೇಲೆ ಮತ್ತೆ ಇನ್ನೊಂದ್ಸಲಿ ಸೆಕೆಂಡ್ ಟೈಮ್ ಕೂಡ ಅದು ಸೆಕೆಂಡ್ರಿ ಗ್ರೋತ್ನ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೆಕೆಂಡ್ರಿ ಗ್ರೋತ್ ಅಂತ. ಸೊ ಪ್ಲ್ಯಾಂಟ್ಸಲ್ಲಿ ಮಾತ್ರ ಈ ಥರ ಸೆಕೆಂಡ್ರಿ ಗ್ರೋತ್ ಏನಿದೆ ಈ ಎಬಿಲಿಟಿ ಇರೋವಂಥದ್ದು. ಅನಿಮಲ್ಸಲ್ಲಿ ಅದು ಆಗೋದಕ್ಕೆ ಚಾನ್ಸ್ ಇಲ್ಲ. ಅನಿಮಲ್ಸಲ್ಲಿ ಒಂದು ಸಲ ಗ್ರೋ ಆದಮೇಲೆ ನಮಗೆ ಒಂದು ಸರ್ಟೆನ್ ಪೀರಿಯಡ್ ಅಂತ ಇದೆ, ಅಲ್ಲಿವರೆಗೆ ಮಾತ್ರ ನಾವು ಗ್ರೋ ಆಗ್ತೀವಿ. ಈವನ್ ಹ್ಯೂಮನ್ ಬೀಯಿಂಗ್ಸ್ ಕೂಡ ಅಷ್ಟೇ, ಸರ್ಟೆನ್ ಡ್ಯೂರೇಷನ್ವರೆಗೆ ಮಾತ್ರ ಗ್ರೋ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ, ಆಮೇಲೆ ಸ್ಟಾಪ್ ಆಗಿಬಿಡುತ್ತೆ. ಅದಾದಮೇಲೂ ನೀವು ಬೆಳಿತಾನೇ ಇರ್ತೀರ, ತುಂಬ ಎತ್ತರಕ್ಕೆ ಹೋಗ್ತಾನೆ ಇರ್ತೀರ, ಇಲ್ಲ ಅಲ್ಲ. ಸೊ ದಪ್ಪ ಆಗೋದು ನಿಮ್ಮ ಫ್ಯಾಟ್ ಅಕ್ಯುಮಿಲೇಷನ್ ಏನಿದೆ ಅದರಿಂದ. ಬಟ್ ನಂಬರ್ ಆಫ್ ಸೆಲ್ಸ್ ಏನಿದೆ ಅದು ಡಿವೈಡ್ ಆಗ್ತಾನೇ, ನೀವು ತುಂಬ ಬೆಳಿತಾನೆ ನೀವು ಲೈಫ್ ಲಾಂಗ್ ಇರೋದಿಲ್ಲ. ಕೆಲವ್ರಿಗೆ ಕನ್ಫ್ಯೂಷನ್ ಇರುತ್ತೆ, ಸೆಲ್ಸ್ ಎಲ್ಲ ನಮ್ಮ ಬಾಡಿ ಒಳಗಡೆ ಬೆಳೀತಾ ಇರುತ್ತಲ್ವಾ, ಸೊ ಒಂದು ಡೆತ್ ಆಗಿ ಮತ್ತೆ ಬೆಳೀತಾ ಇರುತ್ತಲ್ವಾ, ಹೊಸದಾಗಿ ಹುಟ್ಟುತ್ತಾ ಇರುತ್ತಲ್ವಾ, ಹಾಗಿದ್ರೆ ಅದೇನು ಅಂತ. ಅದು ಡಿಫ್ರೆನ್ಸ್. ಅದರಲ್ಲಿ ಏನಿದೆ ಅದು ರಿಪ್ಲೇಸ್ಮೆಂಟ್ ಆಗ್ತಾ ಇದೆ. ಆಲ್ರೆಡಿ ಇರೋವಂಥ ಸೆಲ್ ರಿಪ್ಲೇಸ್ ಆಗ್ಬೋದು ಅಥವಾ ರಿಪೇರ್ ಆಗ್ಬೋದು, ಅದು ಬೇರೆ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ, ಗ್ರೋತ್ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಕಂಟಿನ್ಯೂಸ್ ಗ್ರೋತ್ ಯಾವುದರಲ್ಲಿ ಸಾಧ್ಯ ಅಂದರೆ ಪ್ಲಾಂಟ್ಸಲ್ಲಿ ಮಾತ್ರ ಸಾಧ್ಯ. ಸೊ ನಾವು ಯಾವಾಗ ಒಂದು ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ನ ಕಂಪೇರ್ ಮಾಡ್ತೀವಿ, ಕಂಪ್ಯಾರಿಸನಲ್ಲಿ ಪ್ಲಾಂಟ್ಸ್ನ ನಾವೇನು ಹೇಳ್ಬೋದು, ಅನ್ಲಿಮಿಟೆಡ್ ಗ್ರೋತ್ ಅಂತ ಹೇಳ್ಬೋದು. ವೆರಾಸ್ ಅನಿಮಲ್ಸ್ಗೆ ಲಿಮಿಟೆಡ್ ಗ್ರೋತ್. ಸೊ ಪ್ಲಾಂಟ್ಸಲ್ಲಿ ಅನ್ಲಿಮಿಟೆಡ್, ಅನಿಮಲ್ಸಲ್ಲಿ ಲಿಮಿಟೆಡ್. ಪ್ಲಾಂಟ್ಸಲ್ಲಿ ಥ್ರೂ ಔಟ್ ದ ಲೈಫ್ ಟೈಮ್ ಆಗ್ತಾ ಇರುತ್ತೆ, ಅನಿಮಲ್ಸಲ್ಲಿ ಸರ್ಟೆನ್ ಪೀರಿಯಡ್ವರೆಗೆ ಮಾತ್ರ ಆಗ್ತಾ ಇರುತ್ತೆ. ಸೊ ಇದು ಪ್ಲಾಂಟ್ಸ್ಗೆ ಮತ್ತು ಅನಿಮಲ್ಸ್ಗೂ ಇರುವಂಥ ಡಿಫ್ರೆನ್ಸ್. ನೀವು ಈ ಪಿಕ್ಚರಲ್ಲೂ ನೋಡ್ತಾ ಇದ್ದೀರಾ ಹೇಗೆಲ್ಲ ರೂಟ್ ಅಪಿಕಲ್ ಮೆರಿಸ್ಟಮ್ ಹೆಲ್ಪ್ ಮಾಡ್ತಾ ಇದೆ ಗ್ರೋತಲ್ಲಿ, ಲ್ಯಾಟ್ರಲ್ ಮೆರಿಸ್ಟಮ್ ಹೇಗೆ ಹೆಲ್ಪ್ ಮಾಡ್ತಾ ಇದೆ, ಶೂಟ್ ಅಪಿಕಲ್ ಮೆರಿಸ್ಟಮ್ ಹೇಗೆ ಹೆಲ್ಪ್ ಮಾಡ್ತಾ ಇದೆ. ಸೊ ಓವರಾಲ್ ಪ್ಲಾಂಟ್ಸಲ್ಲಿ ನೋಡೋದಾದರೆ ನಿಮಗೆ ಡಿಫ್ರೆಂಟ್ ರೀಜನಲ್ಲಿ ಮೆರಿಸ್ಟಮ್ಸ್ ಇರುತ್ತೆ. ಆ ಮೆರಿಸ್ಟಮ್ಗಳೇನಿದೆ ಅದು ಕಂಟಿನ್ಯೂಸ್ ಆಗಿ ಡಿವೈಡ್ ಆಗ್ತಾನೆ ಇರೋದ್ರಿಂದ ನಿಮಗೆ ಅಲ್ಲಿ ಗ್ರೋತ್ ಕಾಣುತ್ತೆ, ಕಂಟಿನ್ಯೂಸ್ ಗ್ರೋತ್ ಕಾಣುತ್ತೆ. ಗ್ರೋತ್ ಈಸ್ ಮೆಷರಬಲ್ ಅಂದರೆ ಗ್ರೋತ್ನ ನಾವು ಮೆಷರ್ ಮಾಡಬಹುದು ಅಂತ. ಹೌದಲ್ವಾ? ನಾವು ಗ್ರೋತ್ನ ನಾವು ಮೆಷರ್ ಮಾಡ್ಬೋದು. ಹೇಗೆ ಮೆಷರ್ ಮಾಡ್ಬೋದು? ಕೆಲವೊಂದು ಡಿಫ್ರೆಂಟ್ ಕ್ರೈಟೀರಿಯಾ ಇರುತ್ತೆ. ಬೇಸ್ಡ್ ಆನ್ ದಟ್ ಕ್ರೈಟೀರಿಯಾ ನಾವು ಅದನ್ನು ಮೆಷರ್ ಮಾಡ್ಬೋದು. ಏನೆಲ್ಲ ಇದೆ ಕ್ರೈಟೀರಿಯಾ ಅಂತ ನೋಡೋಣ ಒನ್ ಬೈ ಒನ್. ಒಂದು ಇನ್ಕ್ರೀಸ್ ಇನ್ ಸೆಲ್ ನಂಬರ್ ಇನ್ಕ್ರೀಸ್ ಆಗೋದ್ರಿಂದ ಒಂದು ನಾವು ಎಷ್ಟು ನಂಬರ್ ಇನ್ಕ್ರೀಸ್ ಆಗಿದೆ ಅದ್ರ ಬೇಸ್ ಮೇಲೆ ನಾವು ಗ್ರೋತ್ನ ಮೆಷರ್ ಮಾಡ್ಬೋದು. ಇನ್ನೊಂದೇನು, ಫ್ರೆಶ್ ವೇಟ್ಗೂ ಡ್ರೈ ವೇಟ್ಗೂ ಡಿಫ್ರೆನ್ಸ್ ಇದೆ. ಫ್ರೆಶ್ ವೇಟ್ ಅಂದರೆ ಯಾವುದು? ಫ್ರೆಶ್ ವೇಟ್ ಅಂತಂದರೆ ಅದು ಅದರಲ್ಲಿ ವಾಟರ್ ಕಂಟೆಂಟ್ ಇದ್ದರೆ. ಡ್ರೈ ವೇಟ್ ಅಂದರೆ ಯಾವಾಗ ಅದರಲ್ಲಿ ವಾಟರ್ ಕಂಟೆಂಟ್ ಹೊರಟೋಗಿರುತ್ತಲ್ಲ ಅದನ್ನು ನಾವು ಡ್ರೈ ವೇಟ್ ಅಂತ ಹೇಳ್ತೀವಿ. ಸೊ ಫ್ರೆಶ್ ವೇಟ್ಗೂ ಡ್ರೈ ವೇಟ್ಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಿರಲಿ. ನೆಕ್ಸ್ಟ್ ಅದನ್ನು ಬಿಟ್ಟರೆ ನಾವು ಇನ್ನು ಹೇಗೆ ಮೆಷರ್ ಮಾಡ್ಬೋದು ಅಂದರೆ ಸೈಜ್ ಆಫ್ ದ ಸೆಲ್ದು ಸೈಜ್ನ ನೋಡಿ ಕೂಡ ನಾವು ಎಷ್ಟು ಅದು ಗ್ರೋತ್ ಆಗಿದೆ ಅಂತ ನಾವು ಮೆಷರ್ ಮಾಡ್ಬೋದು.
ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ವಾಟರ್ ಮೆಲನ್ ಸೆಲ್ಸ್ ಕ್ಯಾನ್ ಇನ್ಕ್ರೀಸ್ ಇನ್ ಸೈಜ್ ಅಪ್ ಟು 350,000 ಟೈಮ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಸೈಜ್ ಬಗ್ಗೆ ಹೇಳ್ತಾ ಇದ್ದಾರೆ, ಇಲ್ಲಿ ನಂಬರ್ ಬಗ್ಗೆ ಹೇಳ್ತಾ ಇಲ್ಲ, ಸೈಜ್ ಎಷ್ಟು ದೊಡ್ಡದಾಗಿ ಅದು ಇನ್ಕ್ರೀಸ್ ಆಗುತ್ತೆ ಅಂದರೆ ಫಸ್ಟ್ ಇನಿಷಿಯಲಿ ನಾವು ಜಸ್ಟ್ ಈಗ ನೀವು 1 ಮಿಲಿಮೀಟರ್ ಅಂತ ತಿಳ್ಕೊಳ್ಳಿ, ಅಷ್ಟಿದ್ದು ಎಷ್ಟು ದೊಡ್ಡದಾಗಿ ಬೆಳಿಬೋದು ಅಂತಂದರೆ 350,000 ಟೈಮ್ಸ್ ಅದು ದೊಡ್ಡದಾಗಿ ಬೆಳಿಬೋದು. ಇದು ಒಂದು ವೇ ಆಫ್ ಕ್ಯಾಲ್ಕುಲೇಟಿಂಗ್ ದ ಗ್ರೋತ್ ಅಥವಾ ಮೆಷರ್ಮೆಂಟ್ ಆಫ್ ದ ಗ್ರೋತ್. ನೆಕ್ಸ್ಟ್ ಇದನ್ನು ಬಿಟ್ಟರೆ ಇನ್ನೊಂದು ವೇ ಹೇಗೆ ಅಂದರೆ ಇನ್ಕ್ರೀಸ್ ಇನ್ ಸರ್ಫೇಸ್ ಏರಿಯಾ ಶೋಸ್ ದ ಗ್ರೋತ್ ಆಫ್ ಲೀವ್ಸ್. ಇಲ್ಲಿ ಲೀವ್ಸ್ ಗ್ರೋತ್ನ ಬಗ್ಗೆ ಮಾತಾಡ್ತಿದ್ದೀವಿ. ಸಪೋಸ್ ಈಗ ಲೀಫ್ದು ಏನಿದೆ ಅದರದ್ದು ಮೆಷರ್ಮೆಂಟ್ ತೆಗಿಬೇಕಾಗುತ್ತೆ, ಎಷ್ಟು ಗ್ರೋ ಆಗಿದೆ ಅಂತ ನೀವೇನಾದ್ರು ಕಂಡುಹಿಡಬೇಕು ಅಂದರೆ ಯಾವ ರೀತಿ ಕಂಡುಹಿಡಿಬೋದು ಅಂದರೆ ಅದು ಎಷ್ಟು ಏರಿಯಾ ಇನ್ಕ್ರೀಸ್ ಆಗಿದೆ ಅಂತ ನಾವು ಕಂಡುಹಿಡಿದು ಅದನ್ನು ಮೆಷರ್ ಮಾಡ್ಬೋದು. ಸೊ ಅದನ್ನು ನಾವೇನು ಹೇಳ್ತೀವಿ, ಇನ್ಕ್ರೀಸ್ ಇನ್ ಸರ್ಫೇಸ್ ಏರಿಯಾ, ಅದನ್ನು ಆ ಥರ ಕೂಡ ನಾವು ಒಂದು ಮೆಷರ್ಮೆಂಟ್ ನೋಡ್ಬೋದು. ಇನ್ಕ್ರೀಸ್ ಇನ್ ಸರ್ಫೇಸ್ ಏರಿಯಾ, ಎಷ್ಟು ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗಿದೆ ಅದರ ಬೇಸ್ ಮೇಲೂ ಕೂಡ ನಾವು ಗ್ರೋತ್ನ ಮೆಷರ್ ಮಾಡ್ಬೋದು. ಇದನ್ನು ಬಿಟ್ಟು ನಂಬರ್ ಆಫ್ ಸೆಲ್ಸ್, ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದಕ್ಕೇನು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಂತಂದರೆ, 1 single maize root apical meristem can give rise to more than 17,500 new cells per hour ಅಂತ ಕೊಟ್ಟಿದ್ದಾರೆ ಒಂದು ಎಕ್ಸಾಂಪಲ್. ಅಂದರೆ 17,500 ನ್ಯೂ ಸೆಲ್ಸ್ ಒಂದು ಗಂಟೆಯಲ್ಲಿ 1 ಅವರಲ್ಲಿ ಇಷ್ಟು ಸೆಲ್ಗಳು ಆ್ಯಡ್ ಆಗ್ತಿದೆಯಂತೆ. ಸೊ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ, ನಂಬರ್ ಆಫ್ ಸೆಲ್ಸ್ಗೆ ಎಕ್ಸಾಂಪಲ್. ನಂಬರ್ ಆಫ್ ಸೆಲ್ಸ್ಗೆ ಏನು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಮೇಯ್ಸ್ದು ಒಂದು ಅಪಿಕಲ್ ಮೆರಿಸ್ಟಮ್ದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದೆಲ್ಲ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ, ಇದೆಲ್ಲ ಮೈನ್ಯೂಟ್ ಥಿಂಗ್ಸ್ ಅಂತಂದರೆ ನಿಮ್ಮ MCQ ಅಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ, ಅಲ್ಲಿ ನಿಮಗೆ ಕೇಳ್ಬೋದು, ಅಥವಾ ನಿಮ್ಮ ಕಾಂಪಿಟೇಟಿವ್ ಪರ್ಪಸ್ಗೆ ಇದು ಹೆಲ್ಪ್ ಆಗ್ಬೋದು. ಬಟ್ ಇಲ್ಲಿ ನಿಮಗೆ ಬೋರ್ಡಲ್ಲಿ ಕೇಳುವಾಗ ಈ MCQ ಬಿಟ್ಟರೆ ಇನ್ನೆಲ್ಲೂ ನಿಮಗೆ 1 ಮಾರ್ಕಲ್ಲಿ 2 ಮಾರ್ಕಲ್ಲಿ ಇದೆಲ್ಲ ಈ ಥರ ಕ್ವಶನ್ಸ್ ಕೊಡಲ್ಲ. ಸೊ ಅದಕ್ಕಾಗಿ ನಾನು ಯಾವ ಪಾಯಿಂಟ್ನು ಬಿಡದೆ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವುದೆಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ಇದೆ ಅದನ್ನು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಈಗ ನಿಮಗೆ 3 ಹೇಳಾಗಿದೆ, 3 ವೇಸ್ ಆಫ್ ಮೆಷರಿಂಗ್ ದ ಗ್ರೋತ್. ಒಂದು ನಂಬರಿಂದ, ಒಂದು ಸೈಜಿಂದ, ಇನ್ನೊಂದು ಏರಿಯಾಯಿಂದ, ಇಷ್ಟು 3 ಆಗಿದೆ ಅಲ್ಲ. ನೆಕ್ಸ್ಟ್ ಇನ್ನು ಹೇಗೆ ಮೆಷರ್ ಮಾಡ್ಬೋದು ಅಂತಂದರೆ ಲೆಂತ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ನೋಡಿ ಕೂಡ ನಾವು ಹೇಳ್ಬೋದು. ನಾರ್ಮಲಾಗಿ ನಾವು ಹೈಟ್ನ ನೋಡಿ ತಾನೇ ಹೇಳ್ತೀವಿ ಇಷ್ಟು ಬೆಳೆದಿದೆ ಅಂತ. ಅದನ್ನು ಬಿಟ್ಟು ಇಲ್ಲಿ ಪರ್ಟಿಕ್ಯುಲರ್ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಅದು ಯಾವುದಂದರೆ ಪೋಲನ್ ಟ್ಯೂಬ್ ಏನಿದೆ ಅದರದ್ದು ಗ್ರೋತ್. ಪೋಲನ್ ಟ್ಯೂಬ್ ಗ್ರೋತ್ನ ನಾವು ಹೇಗೆ ಮೆಷರ್ ಮಾಡ್ತೀವಿ, ಎಷ್ಟು ನಂಬರ್ ಇನ್ಕ್ರೀಸ್ ಆಯಿತು ಅಂತ ಹೇಳ್ತೀವ? ಇಲ್ಲ, ಅದು ಒಂದು ಸೆಲ್ಲೇ ಬೆಳೀತಾ ಹೋಗಿರುತ್ತೆ ಉದ್ದಕ್ಕೆ. ಸೊ ಅಲ್ಲೇನು ಮಾಡ್ತಾ ಇದ್ದೀವಿ ನಾವು ಅಂದರೆ ಏನನ್ನು ಮೆಷರ್ ಮಾಡ್ತಾ ಇದ್ದೀವಿ ಅಂದರೆ ಲೆಂತ್ನ ಮೆಷರ್ ಮಾಡ್ತಾ ಇದ್ದೀವಿ, ಎಷ್ಟು ಉದ್ದ ಬೆಳೆದಿದೆ ಅದು. ಸೊ ಅಲ್ಲಿ ನಾವು ಅಕೌಂಟಿಗೆ ತೊಗೊಳ್ತಾರಂಥ ಕ್ರೈಟೀರಿಯಾ ಯಾವುದು, ಲೆಂತ್ ಆಫ್ ದ ಟ್ಯೂಬ್ ಅಲ್ವಾ. ಲೆಂತ್ನ ನಾವು ಮೆಷರ್ ಮಾಡಿ ಕೂಡ ಇಷ್ಟು ಬೆಳೆದಿದೆ, ಇಷ್ಟು ಗ್ರೋತ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಹೀಗೆ ಬೇರೆ ಬೇರೆ ಕ್ರೈಟೀರಿಯಾ ಏನಿದೆ, ಯೂಸಿಂಗ್ ದ ಲೆಂತ್, ಯೂಸಿಂಗ್ ದ ಸೆಲ್ ನಂಬರ್, ಯೂಸಿಂಗ್ ದ ಸೈಜ್ ಆ್ಯಂಡ್ ಯೂಸಿಂಗ್ ದ ಸರ್ಫೇಸ್ ಏರಿಯಾ, ಇದೆಲ್ಲ ನಾವು ಒಂದು ಮೆಷರ್ಮೆಂಟ್ನ ಮಾಡುವಂಥ ವಿಧಾನಗಳು. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಫೇಸಸ್ ಆಫ್ ಗ್ರೋತ್. ಇದರಲ್ಲಿ ನಾವೇನು ನೋಡ್ತೀವಿ ಅಂದರೆ 3 ಫೇಸಸ್ ಆಫ್ ಗ್ರೋತ್ನ ನೋಡ್ತೀವಿ. ಫೇಸ್ ಆಫ್ ಮೆರಿಸ್ಟಮ್ಯಾಟಿಕ್, ಫೇಸ್ ಆಫ್ ಎಲಾಂಗೇಷನ್ ಮತ್ತು ಫೇಸ್ ಆಫ್ ಮೆಚುರೇಷನ್. ಈ 3 ಫೇಸ್ಗಳು ಏನು ಅಂತ ನೋಡೋಣ ಒನ್ ಬೈ ಒನ್. ಫಸ್ಟ್ ಮೆರಿಸ್ಟಮ್ಯಾಟಿಕ್ ಫೇಸ್ ಅಂದರೆ ಏನು ಅಂತ ನೋಡೋಣ. ಇದರಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಅಲ್ಲ, ಕಂಟಿನ್ಯೂಸ್ ಆಗಿ ಈ ಕಡೆ ಪಿಕ್ಚರಲ್ಲಿ ತೋರಿಸ್ತಾ ಸೆಲ್ಸ್ ಏನಾಗ್ತಿದೆ, ಡಿವೈಡ್ ಆಗ್ತಾನೇ ಇದೆ. ಸೊ ಯಾವಾಗ ಸೆಲ್ಸ್ ಡಿವೈಡ್ ಆಗ್ತಾನೆ ಇರುತ್ತಲ್ಲ ಅದನ್ನು ನಾವೇನು ಹೇಳ್ತೀವಿ ಅಂದರೆ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅಂತ ಹೇಳ್ತೀವಿ, ಮೆರಿಸ್ಟಮ್ಯಾಟಿಕ್ ಫೇಸ್ ಅಂತ ಹೇಳ್ತೀವಿ. ಯೂಶಲಿ ಎಲ್ಲಾಗುತ್ತೆ ಇದು ಅಂದರೆ ರೂಟ್ ಟಿಪ್ಪಲ್ಲಿ, ಶೂಟ್ ಟಿಪ್ಪಲ್ಲಿ ಇದು ಆಗ್ತಾ ಇರುತ್ತೆ. ಈ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ದೆಲ್ಲ ಏನಿದೆ ಫೀಚರ್ಸ್ ಅಂತ ನೋಡೋದಾದರೆ, ಇದರಲ್ಲಿ ಮೆರಿಸ್ಟಮ್ಯಾಟಿಕ್ ಸೆಲ್ಸಲ್ಲಿ ಪ್ರೋಟೋಪ್ಲಾಸಮ್ ರಿಚ್ ಇರುತ್ತೆ. ಅಂದರೆ ಪ್ರೋಟೋಪ್ಲಾಸಮ್ ಅಂದರೆ ಏನು ಅಂತ ಗೊತ್ತಲ್ಲ, ಸೆಲ್ ಮೆಮ್ಬ್ರೇನಿಂದ ಒಳಗಡೆ ಇರುವಂಥ ಪ್ರತಿಯೊಂದು ಸ್ಟ್ರಕ್ಚರ್ ಎಲ್ಲನೂ ಇನ್ಕ್ಲೂಡ್ ಮಾಡಿ ನಾವು ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ. ಅಲ್ಲಿ ಪ್ರೋಟೋಪ್ಲಾಸಮ್ ಜಾಸ್ತಿ ಇರುತ್ತೆ ಈ ಮೆರಿಸ್ಟಮ್ಯಾಟಿಕ್ ರೀಜನಲ್ಲಿ, ಅಂದರೆ ಮೆರಿಸ್ಟಮ್ಯಾಟಿಕ್ ಸೆಲ್ಸಲ್ಲಿ. ಹಾಗೆ ಲಾರ್ಜ್ ನ್ಯೂಕ್ಲಿಯಸ್ ಇರುತ್ತೆ. ಇದನ್ನು ಬಿಟ್ಟರೆ ಥಿನ್ ಸೆಲ್ ವಾಲ್ಸ್ ಇರುತ್ತೆ. ಇದು ಕೂಡ ಒಂದು ಏನು ಹೇಳ್ತೀವಿ, ಇದು ಕೂಡ ಒಂದು ಫೀಚರ್. ಆ ಸೆಲ್ದು ಫೀಚರ್ ಏನಂದರೆ ಥಿನ್ ಸೆಲ್ ವಾಲ್ ಇರುತ್ತೆ. ಹಾಗೆ ಸೆಲ್ಯುಲೋಸಿಕ್ ಪ್ಲಾಸ್ಮೋಡೆಸ್ಮೆಟಾ ಕನೆಕ್ಷನ್ ಏನಿದೆ ಅದು ತುಂಬಾ ಜಾಸ್ತಿ ಇರುತ್ತೆ. ಮೋರ್ ಪ್ಲಾಸ್ಮೋಡೆಸ್ಮೆಟಾ ಕನೆಕ್ಷನ್ ಇರುತ್ತೆ. ಯಾರಿಗೆಲ್ಲ ಪ್ಲಾಸ್ಮೋಡೆಸ್ಮೆಟಾ ಕನೆಕ್ಷನ್ ಅಂದರೆ ಏನು ಅಂತ ಗೊತ್ತಿಲ್ಲ ಅನ್ನೋರಿಗೆ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಸೆಲ್ ವಾಲ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸ್ವಲ್ಪ ಥಿನ್ ಆಗಿದೆ ಅಲ್ವಾ. ಸೊ ಇದೆಲ್ಲ ಥಿನ್ ವಾಲ್ ಇರೋಂಥ ಸೆಲ್ ವಾಲ್ಸ್. ಮತ್ತು ಇದರ ನ್ಯೂಕ್ಲಿಯಸ್ ಕೂಡ ಸ್ವಲ್ಪ ದೊಡ್ಡದಾಗಿರುತ್ತೆ, ಲಾರ್ಜ್ ನ್ಯೂಕ್ಲಿಯಸ್ ಇರುತ್ತೆ ಇದಕ್ಕೆ. ಪ್ರೋಟೋಪ್ಲಾಸಮ್ ಕೂಡ ನೀವು ನೋಡ್ಬೋದು, ಎಷ್ಟೊಂದು ಪ್ರೋಟೋಪ್ಲಾಸಮ್ ಇದೆ. ಹಾಗೆಯೇ ಇಲ್ಲಿ ನಾವು ಇನ್ನೊಂದೇನು ನೋಡ್ಬೋದು ಅಂದರೆ, ಒಂದು ಸೆಲ್ಗೂ ಇನ್ನೊಂದು ಸೆಲ್ಗೂ ಕನೆಕ್ಷನ್ಸ್ ಏನಿದೆ ಅದು ಪ್ಲಾಸ್ಮೋಡೆಸ್ಮೆಟಾ ಕನೆಕ್ಷನ್ ಅಂತ ಹೇಳ್ತೀವಿ. ತುಂಬ ಹತ್ರ ಸೆಲ್ಗಳು ಇಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ. ಸೊ ಹಾಗಾಗಿ ಹತ್ರ ಇರೋದ್ರಿಂದ ಪ್ಲಾಸ್ಮೋಡೆಸ್ಮೆಟಾ ಅಂದರೆ ಇಟ್ ಈಸ್ ನಥಿಂಗ್ ಬಟ್
ಒಂದು ಸೆಲ್ಗೂ ಇನ್ನೊಂದು ಸೆಲ್ಗೂ ಇರುವಂಥ ಕನೆಕ್ಷನ್, ಆ ಎರಡು ಸೆಲ್ಗಳ ಮಧ್ಯೆ ಇರುವಂಥ ಕನೆಕ್ಷನ್ನ ನಾವೇನು ಹೇಳ್ತೀವಿ, ಪ್ಲಾಸ್ಮೋಡೆಸ್ಮಾಟಾ ಕನೆಕ್ಷನ್ ಅಂತ ಹೇಳ್ತೀವಿ. ಸೊ ಅದು ಇಲ್ಲಿ ನಿಮಗೆ ತುಂಬ ಹತ್ತಿರದಲ್ಲಿರೋದ್ರಿಂದ ತುಂಬ ಈಸಿಯಾಗಿ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಅದೇ ನೆಕ್ಸ್ಟ್ ನೀವು ಫೇಸಸ್ ನೋಡ್ತಾ ಹೋದರೆ, ಎಲಾಂಗೇಷನ್ ಫೇಸ್ ಆಗಲಿ ಅಥವಾ ಮೆಚುರೇಷನ್ ಫೇಸ್ ಆಗಲಿ, ಅಲ್ಲಿ ನಿಮ್ಗೆ ಇಷ್ಟೊಂದು ಹತ್ತಿರದಲ್ಲಿರಲ್ಲ ಸೆಲ್ಸ್ ಸ್ವಲ್ಪ ದೂರ ಹೋಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ಬೋದು ನಾವು, ಇದೆರಡನ್ನ ಬಿಟ್ಟು ಪ್ರೋಟೋಪ್ಲಾಸಮ್ ಮತ್ತು ಲಾರ್ಜ್ ನ್ಯೂಕ್ಲಿಯಸ್ನ ಬಿಟ್ಟು ಇನ್ನೇನು ಹೇಳ್ಬೋದು ಅಂತಂದರೆ ಇದರಲ್ಲಿ ಪ್ಲಾಸ್ಮೋಡೆಸ್ಮಾಟಾ ಕನೆಕ್ಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಸೆಲ್ ವಾಲ್ ಥಿನ್ ಇರುತ್ತೆ ಮತ್ತು ಅದು ಸೆಲ್ ವಾಲ್ ವಿಲ್ ಬಿ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂತ ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಫೇಸ್ ಆಫ್ ಎಲಾಂಗೇಷನಲ್ಲಿ ನಾವೇನು ನೋಡ್ಬೋದು ಅಂದರೆ ಇಲ್ಲಿ ಸೆಲ್ಸ್ ಎಲ್ಲ ಎನ್ಲಾರ್ಜ್ ಆಗ್ತಿದೆ. ನೋಡಿದ್ರಲ್ಲ ಪಿಕ್ಚರಲ್ಲಿ ಹೇಗೆ ಸೆಲ್ ದೊಡ್ಡದಾಯಿತು ಅಂತ. ಎಲಾಂಗೇಷನ್ ಫೇಸಲ್ಲಿ ಜಸ್ಟ್ ಎನ್ಲಾರ್ಜ್ಮೆಂಟ್ ಆಫ್ ದ ಸೆಲ್ ಅಷ್ಟೇ ಆಗುತ್ತೆ. ಇನ್ನೊಂದು ಕೆಲವೊಂದೆಲ್ಲ ಚೇಂಜಸ್ ಆಗುತ್ತೆ, ಏನಂದರೆ ವ್ಯಾಕ್ಯುಲೇಷನ್ ಅಂತ ಹೇಳ್ತೀವಿ ಇದನ್ನು. ಅಂದರೆ ವ್ಯಾಕ್ಯೂಲ್ ಏನಿದೆ ಅದು ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಫೈನಲಿ ಕಾಣಿಸ್ತಾ ಇರೋಂಥ ಪಿಕ್ಚರ್, ಮೆಚುರೇಷನ್ ಫೇಸಲ್ಲಿರುವಂಥ ಪಿಕ್ಚರಲ್ಲೂ ನೀವು ನೋಡ್ಬೋದು ವ್ಯಾಕ್ಯೂಲ್ ಎಷ್ಟು ದೊಡ್ಡದಾಗಿದೆ ಅಂತ. ಇನಿಷಿಯಲಿ ಇಷ್ಟು ದೊಡ್ಡ ವ್ಯಾಕ್ಯೂಲ್ ಇರೋದಿಲ್ಲ, ಬಟ್ ನಿಮಗೆ ಎಲಾಂಗೇಷನ್ ಫೇಸಲ್ಲಿ ಯಾವಾಗ ಸೆಲ್ ದೊಡ್ಡದಾಗುತ್ತೆ ಆಗ ವ್ಯಾಕ್ಯೂಲ್ ಕೂಡ ಫಾರ್ಮ್ ಆಗುತ್ತೆ. ಸೆಲ್ ಎನ್ಲಾರ್ಜ್ಮೆಂಟ್ ಆಗೋದು ಹಾಗೇ ಆಗುತ್ತೆ. ಅದರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದರೆ ಸೆಲ್ ವಾಲ್ ಡೆಪೋಸಿಷನ್, ನ್ಯೂ ಸೆಲ್ ವಾಲ್ ಡೆಪೋಸಿಷನ್ ಅಂತ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಸೆಲ್ ವಾಲಲ್ಲಿ ಇರುವಂಥ ಡೆಪೋಸಿಷನ್ ಏನಿತ್ತು, ಸೆಲ್ಯುಲೋಸ್ ಇತ್ತು ಅಲ್ವಾ, ಅದ್ರ ಜೊತೆಗೆ ನಿಮಗೆ ಲಿಗ್ನಿನ್ ಬರ್ಬೋದು, ಪೆಕ್ಟಿನ್ ಬರ್ಬೋದು, ಇದೆಲ್ಲ ಸೆಕೆಂಡ್ರಿ ಸೆಲ್ ವಾಲ್ ಡೆಪೋಸಿಷನ್ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ ಎನ್ಲಾರ್ಜ್ಮೆಂಟ್ ಟೈಮಲ್ಲಿ ಅಥವಾ ಎಲಾಂಗೇಷನ್ ಟೈಮಲ್ಲಿ. ಇದು ಎಲ್ಲ ಸೆಲ್ ವಾಲ್ ಡೆಪೋಸಿಷನ್ ನ್ಯೂಲಿ ಇಟ್ ವಿಲ್ ಬಿ ಫಾರ್ಮ್ಡ್. ನೆಕ್ಸ್ಟ್ ಲಾಸ್ಟ್ ಫೇಸ್ನ ನೋಡೋದಾದರೆ ಫೇಸ್ ಆಫ್ ಮೆಚುರೇಷನ್, ಬರೀ ಸೈಜ್ ಇನ್ಕ್ರೀಸ್ ಆಗೋದಷ್ಟೇ ಅಲ್ಲ, ಇಲ್ಲಿ ಫೈನಲ್ ಆಗಿ ಅದು ಒಂದು ಕರೆಕ್ಟ್ ಶೇಪ್ನ ತೊಗೊಂಡು, ಕರೆಕ್ಟ್ ಸ್ಟ್ರಕ್ಚರ್ನ ತೊಗೊಂಡು ಅದರದ್ದೇ ಆದ ಒಂದು ಫಂಕ್ಷನ್ನ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ಸ್ಟೇಜ್ನ ನಾವೇನು ಹೇಳ್ತೀವಿ ಅಂದರೆ ಫೇಸ್ ಆಫ್ ಮೆಚುರೇಷನ್ ಅಂತ ಹೇಳ್ತೀವಿ. ಈ ಫೇಸಲ್ಲಿ ಸೆಲ್ ವಾಲ್ ಏನಿದೆ ಅದು ಥಿಕ್ ಆಗ್ತಾ ಬರುತ್ತೆ. ಸೊ ಥಿಕ್ನಿಂಗ್ ಆಫ್ ದ ಸೆಲ್ ವಾಲ್ ಇಲ್ಲಿ ಆಗ್ತಾ ಹೋಗುತ್ತೆ. ಹಾಗೆ ಕೆಲವೊಂದು ಪ್ರೋಟೋಪ್ಲಾಸಮಲ್ಲೂ ಕೂಡ ಪ್ರೋಟೋಪ್ಲಾಸ್ಮಿಕ್ ಚೇಂಜಸ್ ಅಂತ ಹೇಳ್ತೀವಿ ಅದನ್ನು, ಅಥವಾ ಮಾಡಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಪ್ರೋಟೋಪ್ಲಾಸ್ಮಿಕ್ ಮಾಡಿಫಿಕೇಷನ್ ಎಲ್ಲ ಆಗುತ್ತೆ ಇಲ್ಲಿ, ಮತ್ತು ಫೈನಲ್ ಆಗಿ ಅದರದ್ದೇ ಅದು ಫಂಕ್ಷನ್ನ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಷ್ಟು ಕೂಡ ಫೇಸ್ ಆಫ್ ಮೆಚುರೇಷನಲ್ಲಿ ಆಗೋದು. ಸೊ ಮೂರು ಫೇಸಸಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ಅಂತ ಅರ್ಥ ಆಗಿದೆ ಅಲ್ವಾ. ಸೊ ಇದರಲ್ಲಿ ನಿಮಗೆ ಮೇನ್ ಆಗಿ ಕಲಿಬೇಕಾಗಿರೋದು 3 ಫೇಸ್ ಯಾವುದು ಅಂತ ಕೇಳ್ಬೋದು, ಬೇರೆ ಏನೂ ತುಂಬ ಇಂಪಾರ್ಟೆಂಟಾಗಿ ಏನೂ ಕೇಳಲ್ಲ. ಬಟ್ ಈ ಮೈನ್ಯೂಟ್ ಚೇಂಜಸ್ ಏನಿದೆ ಪ್ರತಿಯೊಂದು ಫೇಸಲ್ಲಿ ಅದು ಏನಕ್ಕೆ ತಿಳ್ಕೊಳ್ಬೇಕು ಅಂದರೆ ನಿಮ್ಮ ಕಾಂಪಿಟೇಟಿವ್ ಪರ್ಪಸ್ಗೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ MCQ ಏನಾದರೂ ಕೇಳಿದ್ರೆ ಇದ್ರ ಬೇಸ್ ಮೇಲೆ ಕೇಳಿದ್ರೆ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಕೇಳಿದ್ರೆ ನಿಮಗೆ ಗೊತ್ತಿರಲಿ ಅಂತ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಗ್ರೋತ್ ರೇಟ್ಸ್ ಏನು ಅಂದರೆ ಅದನ್ನು ಹೇಗೆ ನಾವು ಡಿಫೈನ್ ಮಾಡ್ಬೋದು ಅಂದರೆ ಇನ್ಕ್ರೀಸ್ಡ್ ಗ್ರೋತ್ ಪರ್ ಯೂನಿಟ್ ಟೈಮ್ ಅಂತ ಹೇಳ್ಬೋದು. ಇದರಲ್ಲಿ 2 ಟೈಪ್ ಇದೆ, ಅರ್ಥಮೆಟಿಕ್ ಗ್ರೋತ್ ಮತ್ತು ಜಿಯೋಮೆಟ್ರಿಕ್ ಗ್ರೋತ್. ಸೊ ಈ ಎರಡೂ ಏನು ಅಂತ ಈಗ ನೋಡೋಣ. ಫಸ್ಟು ಅರ್ಥಮೆಟಿಕ್ ಗ್ರೋತ್ ಅಂದರೆ ಏನು ಅಂತ ನೋಡೋಣ. ಸೊ ಅರ್ಥಮೆಟಿಕ್ ಗ್ರೋತಲ್ಲಿ ಏನಾಗ್ತಿದೆ, ಓನ್ಲಿ 1 ಡಾಟರ್ ಸೆಲ್ ಕಂಟಿನ್ಯೂಸ್ ಟು ಡಿವೈಡ್ ವೈಲ್ ಅದರ್ ಬಿಕಮ್ಸ್ ಮೆಚ್ಯೂರ್. ಆಯಿತಾ, ಇಲ್ಲಿ ನಿಮಗೆ ನೀಟಾಗಿ ಡಯಾಗ್ರಾಮ್ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಎಕ್ಸಾಕ್ಟಾಗಿ ಏನಾಗ್ತಿದೆ ಅಂತ. ಇಲ್ಲಿ ಫಸ್ಟ್ ಒಂದು ಸೆಲ್ ಇದೆ, ಪೇರೆಂಟ್ ಸೆಲ್ ಅಂತ ಇಟ್ಕೊಳ್ಳಿ. ಪೇರೆಂಟ್ ಸೆಲ್ ಒಂದಿತ್ತು, ಅದು ಡಿವೈಡ್ ಆಗಿ 2 ಆಗಿದೆ ಈಗ. ಸೊ 2 ಆಗಿದೆಯಾ. ಸೊ 2 ಸೆಲ್ ಆಗಿರೋದು ನೆಕ್ಸ್ಟ್ ಏನಾಗ್ತಾ ಇದೆ, ಇದು ಒಂದು ಹಾಗೆ ಉಳ್ಕೊಳ್ಳುತ್ತೆ, ಇನ್ನೊಂದು ಮಾತ್ರ ಡಿವೈಡ್ ಆಗ್ತಾ ಇದೆ ನೋಡಿ. ಇದು ಈ ಕಡೆ ಸೈಡ್ದು ಉಳ್ಕೊಂಬಿಡ್ತು ಹಾಗೆ ಅಂತ ಇಟ್ಕೊಳ್ಳಿ. ಸೊ ಅದು ಹಾಗೆ ಉಳ್ಕೊಂತ, ಸೊ ಇದು ಹಾಗೆ ಇದೆ, ಇದು ಡಿವೈಡ್ ಆಗ್ತಾ ಇಲ್ಲ. ಬಟ್ ಪಕ್ಕದಲ್ಲಿ ಇನ್ನೊಂದು ಇತ್ತಲ್ಲ, ಇದು 2 ಆಗಿ ಡಿವೈಡ್ ಆಗಿದೆ. ಈಗ ಇದರಲ್ಲೂ ಮತ್ತೆ ಈ ಸೆಲ್ ಹಾಗೆ ಉಳ್ಕೊಂಡಿದೆ, ಫಸ್ಟ್ ಸೆಕೆಂಡ್ ಒನ್ನಲ್ಲಿ 1 ಉಳ್ಕೊಳ್ಳುತ್ತೆ, ಇದರಲ್ಲಿ 1 ಉಳ್ಕೊಳ್ತು. ಸೊ ಇಲ್ಲಿ ಶೇಡ್ ಮಾಡಿ ತೋರಿಸ್ತೀನಿ. ಸೊ ಈ ಸೆಲ್ ಹಾಗೆ ಉಳ್ಕೊಳ್ಳುತ್ತೆ, ಇದು ಡಿವೈಡ್ ಆಗಲ್ಲ. ಸೊ ಅದನ್ನು ಬ್ಲೂ ಅಲ್ಲೇ ತೋರಿಸಿದ್ದಾರೆ. ಸೊ ಬ್ಲೂ ಅಲ್ಲೇ ಉಳ್ಕೊಂಡಿದ್ಯಾ, ಇನ್ನು ಪಕ್ಕದಲ್ಲಿ ಇನ್ನೊಂದು ಇತ್ತಲ್ಲ ಅದು ಡಿವೈಡ್ ಆಗುತ್ತೆ. ಅಂದರೆ ಇಲ್ಲಿ ಏನು ನಿಮ್ಗೆ ಅರ್ಥ ಆಗ್ತಿದೆ, ಪ್ರತಿಯೊಂದು ಸ್ಟೇಜಲ್ಲಿ ಏನು ಅರ್ಥ ಆಗ್ತಾ ಇದೆ, ಒಂದು ಸೆಲ್ ಹಾಗೆ ಉಳ್ಕೊಳ್ಳುತ್ತೆ, ಇನ್ನೊಂದು ಸೆಲ್ ಡಿವೈಡ್ ಆಗ್ತಾ ಇದೆ. ಎವ್ರಿ ಟೈಮ್ ಪ್ರತಿ ಸೆಲ್ಲಿನೂ ಅದು ಡಿವೈಡ್ ಆಗುವಾಗ ಏನಾಗ್ತಾ ಇರುತ್ತೆ, ಒಂದು ಸೆಲ್ ಹಾಗೆ ಉಳ್ಕೊಂಡು ಇನ್ನೊಂದು ಸೆಲ್ ಮಾತ್ರ ಡಿವೈಡ್ ಆಗ್ತಿರುತ್ತಲ್ಲ, ಇದನ್ನು ನಾವೇನು ಹೇಳ್ತೀವಿ ಅಂದರೆ ಅರ್ಥಮೆಟಿಕ್ ಗ್ರೋತ್ ಅಂತ ಕರಿತೀವಿ. ಓಕೆ, ಈ ಥರ ಡಿವಿಷನ್ನ ನಾವೇನು ಹೇಳ್ತೀವಿ, ಅರ್ಥಮೆಟಿಕ್ ಗ್ರೋತ್ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ಏನಂದರೆ ರೂಟ್ ಎಲಾಂಗೇಟಿಂಗ್ ಅಟ್ ಅ ಕಾನ್ಸ್ಟೆಂಟ್ ರೇಟ್. ರೂಟ್ ತುಂಬ ದೊಡ್ಡದಾಗಿ ಬೆಳೆದ್ಬಿಡಲ್ಲ, ತುಂಬ ಹ್ಯೂಜ್ ಆಗಿ ಬೆಳೆಯಲ್ಲ, ಅದಕ್ಕೆ ಒಂದು ಲಿಮಿಟೆಡ್ ಗ್ರೋತ್ ಅಂತ ಇರುತ್ತಲ್ವ. ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಟೈಪ್ ಆಫ್ ಗ್ರೋತ್. ಅರ್ಥಮೆಟಿಕ್ ಗ್ರೋತ್ ಏನು ನೀವು ನೋಡ್ತಿದ್ದೀರಲ್ಲ, ಈ ಥರ ಗ್ರೋತ್ ಆಗೋದ್ರಿಂದ ಅಲ್ಲಿ ಲಿಮಿಟೆಡ್ ಗ್ರೋತ್ ಇರುತ್ತೆ. ಇದನ್ನು ಮ್ಯಾಥಮೆಟಿಕಲಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಇಲ್ಲಿ ನಿಮಗೆ ಫಾರ್ಮುಲಾ ಕಾಣ್ತಾ ಇದೆ ನಿಮಗೆ, LT = L0 + RT. ಇಲ್ಲಿ LT ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಲೆಂತ್ ಅಟ್ ಅ ಟೈಮ್ T. ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಎಷ್ಟು ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ ಅದು ಮತ್ತು ಇನಿಷಿಯಲ್ ಗ್ರೋತ್ ಏನಿತ್ತು ಅಥವಾ ಇನಿಷಿಯಲ್ ಲೆಂತ್ ಏನಿತ್ತು ಅದೆರಡನ್ನು ಕನ್ಸಿಡ್ರೇಷನ್ ತೊಗೊಂಡ್ರೆ ಗ್ರೋತ್ ರೇಟ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು.
ಸೊ ಎಷ್ಟು ಗ್ರೋತ್ ಆಗ್ತಾ ಇದೆ ಅಂತ ನಾವು ಈಸಿಯಾಗಿ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಈ ಥರ ಗ್ರೋತ್ನ ನಾವು ಈವನ್ ಯೂಸಿಂಗ್ ದ ಗ್ರಾಫ್ ವಿ ಕ್ಯಾನ್ ರೆಪ್ರೆಸೆಂಟ್. ಸೊ ನಾವೇನಾದರೂ ಟೈಮ್ ಮತ್ತು ಒಂದು ಗ್ರೋತ್ ಎಷ್ಟಾಗ್ತಿದೆ ಅಂತ ಏನಾದರೂ ಅರ್ಥಮೆಟಿಕ್ ಗ್ರೋತ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ನಮಗೊಂದು ಸ್ಟ್ರೇಟ್ ಲೈನ್ ಸಿಗುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ ಅಂದರೆ ಲೀನಿಯರ್ ಕರ್ವ್ ಏನೂ ಕಾಣ್ತಾ ಇಲ್ಲ, ಬಟ್ ಸ್ಟಿಲ್ ಅದನ್ನು ನಾವು ಕರ್ವ್ ಅಂತ ಕರಿತೀವಿ. ಇದನ್ನು ಲೀನಿಯರ್ ಕರ್ವ್ ಅಂತ ಹೇಳ್ತೀವಿ. ಸೊ ವೆನ್ ವಿ ಪ್ಲಾಟ್ ಅ ಗ್ರಾಫ್ ಫಾರ್ ದ ಅರ್ಥಮೆಟಿಕ್ ಗ್ರೋತ್ ವಿ ವಿಲ್ ಗೆಟ್ ಅ ಲೀನಿಯರ್ ಕರ್ವ್. ಓಕೆ, ಇದನ್ನು ಮರಿಬೇಡಿ. ಆ ಫಾರ್ಮುಲಾ ಏನಿದೆ ಅದು ಮತ್ತು ಇದನ್ನು ಜಸ್ಟ್ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಜಿಯೋಮೆಟ್ರಿಕ್ ಗ್ರೋತ್ ಬಗ್ಗೆ ನೋಡೋಣ. ಇಲ್ಲಿ ಯಾವ ಥರ ಸೆಲ್ ಡಿವೈಡ್ ಆಗ್ತಿದೆ ಅಂತ ಅಬ್ಸರ್ವ್ ಮಾಡಿ. ಒಂದು ಪೇರೆಂಟ್ ಸೆಲ್ ಇದೆ ಅಂದರೆ ಈ ಪೇರೆಂಟ್ ಸೆಲ್ ಎರಡಾಗಿ ಡಿವೈಡ್ ಆಗುತ್ತೆ. ಸೊ 2 ಸೆಲ್ಗಳು ಡೆವಲಪ್ ಆಯಿತು. ಮತ್ತು ಈ 2 ಸೆಲ್ಲು ಮತ್ತೆ ಎರಡಾಗಿ ಡೆವಲಪ್ ಆಗ್ತಾ ಇದೆ. ಸೊ ಹೀಗೆ 2 ಸೆಲ್ ಪ್ರತಿ ಸೆಲ್ಲಿನೂ ಡೆವಲಪ್ ಆದಾಗ ನಮಗೆ ಪ್ರತಿಯೊಂದು ಸೆಲ್ಲಿಂದ 2 ಸೆಲ್ ಬಂದಾಗ ನಿಮಗೆ ನೋಡಿ ನಂಬರ್ ಎಷ್ಟು ಬೇಗ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ ಥರ ಗ್ರೋತ್ನ ನಾವೇನು ಹೇಳ್ತೀವಿ ಅಂದರೆ ಜಿಯೋಮೆಟ್ರಿಕ್ ಗ್ರೋತ್ ಅಂತ ಹೇಳ್ತೀವಿ. ಅದೇ ಪ್ರೀವಿಯಸ್ ಒನ್ನಲ್ಲಿ ನೀವು ನೋಡಿದ್ದು ಅರ್ಥಮೆಟಿಕ್ ಗ್ರೋತಲ್ಲಿ ಇಷ್ಟು ಫಾಸ್ಟಾಗಿ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆಗ್ತಾ ಇರಲಿಲ್ಲ. ಅಲ್ಲೇನಿತ್ತು ನಿಮಗೆ ಜಸ್ಟ್ ಒಂದೊಂದು ಸೆಲ್ ಮಾತ್ರ ಡಿವೈಡ್ ಆಗ್ತಿತ್ತು, ಇನ್ನೊಂದು ಸೆಲ್ ಹಾಗೆ ಉಳ್ಕೊಳ್ತಿತ್ತು. ಆಗ ನಂಬರ್ ಆಫ್ ಸೆಲ್ಸ್ ಏನಿದೆ ಅಷ್ಟು ಬೇಗ ಇನ್ಕ್ರೀಸ್ ಆಗಲ್ಲ. ಬಟ್ ಇಲ್ಲಿ ಈ ಕೇಸಲ್ಲಿ ನಿಮಗೆ ಸಡನ್ನಾಗಿ ಒಂದು ಡಬಲ್ ಆಗಿಬಿಡುತ್ತೆ. ಒಂದು ಸಿಂಗಲ್ ಸೆಲ್ ಇದ್ದಿದ್ದು 2 ಸೆಲ್ ಆಗುತ್ತೆ, 2 ಇಂದ 4 ಆಗುತ್ತೆ, 4 ಇಂದ 8 ಆಗುತ್ತೆ, 8 ಇಂದ 16 ಆಗುತ್ತೆ. ಸೊ ಪ್ರತಿ ಸೆಲ್ಲಿನೂ ಇಂಟು 2 ಮಾಡ್ಕೊಳ್ತಾ ಹೋಗಿ ನೀವು. ಆಗ 1000 ಇದ್ದಿದ್ದು ಸಡನ್ನಾಗಿ ಏನಾಗುತ್ತೆ, 1000 ಸೆಲ್ಸ್ ಇದ್ದರೆ ಇಂಟು 2 ಮಾಡ್ಕೊಂಡ್ರೆ 2000 ಆಗೋಯ್ತು. ಸೊ ವಿದಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಿಮಗೆ ಅಷ್ಟು ಬೇಗ ನಿಮಗೆ ನಂಬರ್ ಆಫ್ ಸೆಲ್ಸ್ ಸಿಗ್ತಾ ಇದೆ. ಸೊ ಈ ಥರ ಗ್ರೋತ್ನ ನಾವೇನು ಹೇಳ್ತೀವಿ, ಜಿಯೋಮೆಟ್ರಿಕ್ ಗ್ರೋತ್ ಅಂತ ಹೇಳ್ತೀವಿ. ಸೊ ಪ್ಲ್ಯಾಂಟಲ್ಲಿರುವಂಥ ಮೋಸ್ಟ್ ಆಫ್ ದ ಟಿಶ್ಯೂಸ್ ಮತ್ತು ಆರ್ಗನ್ಸ್ ಏನಿದೆ ಇದೇ ರೀತಿಯಲ್ಲಿ ಬೆಳೆಯೋದು. ಓಕೆ, ವೆರಾಸ್ ದ ಪ್ರೀವಿಯಸ್ ಒನ್ ಅರ್ಥಮೆಟಿಕ್ ಗ್ರೋತ್ ಯಾವುದಕ್ಕೆ ಎಕ್ಸಾಂಪಲ್, ರೂಟ್ ಗ್ರೋತ್ಗೆ ಎಕ್ಸಾಂಪಲ್. ಸೊ ಹಾಗಾಗಿ ನಿಮಗೆ ಕಂಪೇರ್ ಟು ರೂಟ್ ಗ್ರೋತು ತುಂಬ ಇರಲ್ಲ. ಯಾಕೆ ಅಂದರೆ ಅಲ್ಲಿ ಒಂದು ಅರ್ಥಮೆಟಿಕ್ ಗ್ರೋತ್ ಆ ಟೈಪಲ್ಲಿ ಆಗ್ತಾ ಇರುತ್ತೆ. ವೆರಾಸ್ ಶೂಟ್ ಈಸ್ ಗ್ರೋಯಿಂಗ್ ವಿತ್ ದ ಜಿಯೋಮೆಟ್ರಿಕ್ ಗ್ರೋತ್ ಟೈಪ್. ಓಕೆ, ಈಗ ಇದಕ್ಕೆ ಏನಿದೆ ಫಾರ್ಮುಲಾ ಅಂತ ನೋಡೋಣ. ಮ್ಯಾಥಮೆಟಿಕಲಿ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ W1 = W0 ERT ಅಂತ ಇದನ್ನು ನಾವು ಡಿನೋಟ್ ಮಾಡ್ತೀವಿ. ಇಲ್ಲಿ W1 ಅನ್ನೋದು ಫೈನಲ್ ಸೈಜ್ ಆಗುತ್ತೆ, W0 ಅನ್ನೋದು ಇನಿಷಿಯಲ್ ಸೈಜ್ ಆಗುತ್ತೆ, R ಅನ್ನೋದು ಗ್ರೋತ್ ರೇಟ್ ಆಗುತ್ತೆ, ಹಾಗೆ T ಅನ್ನೋದು ಟೈಮ್, ಎಷ್ಟು ಟೈಮಲ್ಲಿ ಇದು ಗ್ರೋತ್ನ ತೋರಿಸ್ತಾ ಇದೆ, ಟೈಮ್ ಆಫ್ ಗ್ರೋತ್ ಅದನ್ನು ಕನ್ಸಿಡರ್ ಮಾಡ್ತೀವಿ. ಈಸ್ ನಥಿಂಗ್ ಬಟ್ ಬೇಸ್ ಆಫ್ ನ್ಯಾಚುರಲ್ ಲಾಗರಿಥಮ್. ಜಿಯೋಮೆಟ್ರಿಕ್ ಗ್ರೋತಲ್ಲಿ ಟೈಮ್ ಅಗೇನ್ಸ್ಟ್ ಎಷ್ಟು ಗ್ರೋತ್ ರೇಟ್ ಆಗಿದೆ ಅದನ್ನೇನಾದರೂ ನಾವು ಪ್ಲಾಟ್ ಮಾಡಿದ್ರೆ ನಮಗೆ ಈ ಥರ ಎಸ್ ಶೇಪ್ ಕರ್ವ್ ಸಿಗುತ್ತೆ. ಎಸ್ ಶೇಪ್ ಕರ್ವ್ನ ನಾವೇನಂತ ಕರಿಬೋದು ಅಂದರೆ ಸಿಗ್ಮಾಯ್ಡ್ ಕರ್ವ್ ಅಂತ ನಾವು ಕರಿತೀವಿ. ಇದನ್ನು ಪಾಪ್ಯುಲರ್ ಆಗಿ ನಾವೇನು ಹೇಳ್ತೀವಿ ಅಂದರೆ ಸಿಗ್ಮಾಯ್ಡ್ ಕರ್ವ್ ಅಂತಲೇ ಹೇಳ್ತೀವಿ. ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಸಿಗ್ಮಾಯ್ಡ್ ಗ್ರೋತ್ ಕರ್ವ್. ಎಕ್ಸಾಮಲ್ಲಿ ತುಂಬ ಸಲ ಈ ಗ್ರಾಫ್ನ ಕೇಳ್ತಾ ಇರ್ತಾರೆ. ಸಿಗ್ಮಾಯ್ಡ್ ಗ್ರೋತ್ ಕರ್ವ್ ಅಂದರೆ ಏನು, ಹೇಗೆ ಪ್ಲಾಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಮೇನಾಗಿ ಹೇಗೆ ಕಾಣಿಸ್ತಿದೆಯಲ್ಲ ನಿಮಗೆ ಹಾಗೆ ಡ್ರಾ ಮಾಡಿ. ಇನಿಷಿಯಲಿ ಏನಿರುತ್ತೆ ಗ್ರೋತು ಸ್ಲೋ ಆಗಿರುತ್ತೆ. ಸೊ ಸ್ಲೋ ಏಕೆ ಅಂತಂದರೆ ನೀವು ನೋಡಿದ್ರಲ್ಲ, ಒಂದು ಸೆಲ್ ಇದ್ದಿದ್ದೇನಾಯಿತು, 2 ಸೆಲ್ ಆಯಿತು. ಸೊ ಇನಿಷಿಯಲಿ ನಿಮಗೆ 2 ಸೆಲ್ ಸಿಕ್ಕಿರೋದು 2ರಿಂದ 4 ಆಗಿದೆ. ಸೊ ಏನಿದೆ ತುಂಬ ಏನು ಫಾಸ್ಟಾಗಿ ಕಾಣ್ತಾ ಇಲ್ಲ ನಿಮಗೆ. 2ರಿಂದ 4 ಆಯಿತು, 4ರಿಂದ 8 ಆಯಿತು. ಸೊ ಆಗ ಸ್ವಲ್ಪ ಸ್ಲೋ ಆಗಿನೇ ಗ್ರೋತ್ ಆಗ್ತಾ ಇರೋದು. ಬಟ್ ನಾನು ಏನು ಎಕ್ಸಾಂಪಲ್ ಕೊಟ್ಟೆ, 1000 ಆದ ತಕ್ಷಣ ಡಬಲ್ ಆಗಿಬಿಡುತ್ತೆ. ಸೊ ಆ ಟೈಮ್ ಸ್ವಲ್ಪ ನಿಮಗೆ ಡಬಲ್ ಆಗ್ತಾ ಇರುವಾಗ ಜಾಸ್ತಿ ಅನಿಸುತ್ತಲ್ಲ. ಸೊ ಆ ರೇಟ್ ಏನಿದೆ ಅದು ಎಕ್ಸ್ಪೋನೆನ್ಷಿಯಲ್ ಫೇಸ್, ಸಡನ್ನಾಗಿ ಇನ್ಕ್ರೀಸ್ ಆಗುವಂಥದ್ದು ಎಕ್ಸ್ಪೋನೆನ್ಷಿಯಲ್ ಫೇಸ್. ಮತ್ತೆ ಬರ್ತಾ ಅದು ಒಂದು ಸ್ಟೇಷ್ನರಿ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಈ ಸ್ಟೇಷ್ನರಿ ಫೇಸ್ ಹೇಗೆ ಬರುತ್ತೆ ಅಂದರೆ ಇದು ನ್ಯಾಚುರಲ್ ಆಗಿ ಆಗುವಂಥದ್ದು. ನ್ಯಾಚುರಲ್ ಆಗಿ ಆರ್ಗ್ಯಾನಿಸಮ್ಸ್ ಎಲ್ಲಿವರೆಗೆ ಗ್ರೋ ಆಗುತ್ತೆ, ಅದಕ್ಕೊಂದು ನ್ಯೂಟ್ರಿಯೆಂಟ್ ಸಪ್ಲೈ ಇರೋವರೆಗೆ ಗ್ರೋ ಆಗ್ತಾ ಇರುತ್ತೆ. ಅಪ್ ಟು ಸರ್ಟೆನ್ ಡ್ಯೂರೇಷನ್ ಅದು ಗ್ರೋ ಆಗುತ್ತೆ. ಅದಾದಮೇಲೂ ಕೂಡ ತುಂಬ ಗ್ರೋ ಆಗ್ತಾ ಹೋಗೋದಕ್ಕಾಗಲ್ಲ. ಸೊ ಅದಕ್ಕೊಂದು ಸ್ಟೇಷ್ನರಿ ಫೇಸ್ ಅಂತ ಇದ್ದೇ ಇರುತ್ತೆ. ಅಂದರೆ ಒಂದು ಸ್ಟ್ಯಾಗ್ನೆಂಟ್ ಫೇಸ್, ಅಲ್ಲಿಗೆ ಬಂದು ತಲುಪಿದಾಗ ಅದು ಸ್ಟಾಪ್ ಆಗುತ್ತೆ. ಸೊ ಅದನ್ನು ನಾವೇನು ಹೇಳ್ತೀವಿ, ಸ್ಟೇಷ್ನರಿ ಫೇಸ್ ಅಂತ ಹೇಳ್ತೀವಿ. ಸೊ 3 ಫೇಸಸ್ನ ನಾವಿಲ್ಲಿ ನೋಡ್ಬೋದು ಜಿಯೋಮೆಟ್ರಿಕ್ ಫೇಸಲ್ಲಿ. ಅದು ಲ್ಯಾಗ್ ಫೇಸ್ ಮತ್ತು ಎಕ್ಸ್ಪೋನೆನ್ಷಿಯಲ್ ಫೇಸ್ ಹಾಗೆಯೇ ಸ್ಟೇಷ್ನರಿ ಫೇಸ್. ಸೊ ಪ್ಲಾಂಟ್ಸ್ಗೆ ಎಲ್ಲಿವರೆಗೂ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇರುತ್ತೋ ಅಲ್ಲಿವರೆಗೂ ಗ್ರೋತ್ ಆಗ್ತಾನೆ ಇರುತ್ತೆ. ಅಪ್ ಟು ಸರ್ಟೇನ್ ಪೀರಿಯಡ್ ಇಟ್ ವಿಲ್ ಬಿ ಗ್ರೋಯಿಂಗ್ ವೆರಿ ಫಾಸ್ಟ್. ಅದನ್ನು ನಾವು ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಂತ ಹೇಳ್ತೀವಿ. ಇದನ್ನು ಲ್ಯಾಗ್ ಫೇಸ್ ಅಂತ, ಲ್ಯಾಗ್ ಅಲ್ಲ, ಲಾಗ್ ಫೇಸ್ ಅಂತ ಕೂಡ ಕರೀತಾರೆ. ಈ ಫೇಸ್ನ ಲಾಗ್ ಫೇಸ್ ಅಂತ ಕೂಡ ಕರೀತಾರೆ. ಹಾಗೆ ಸ್ಟೇಷ್ನರಿ ಫೇಸ್ ಅಂತಂದರೆ ಯಾವಾಗ ಅದು ಒಂದು ಸ್ಟ್ಯಾಗ್ನೆಂಟಿಗೆ ಬಂದುಬಿಡುತ್ತೆ, ಒಂದು ಆಲ್ಮೋಸ್ಟ್ ನಿಲ್ ಥರ ಆಗಿಬಿಡುತ್ತಲ್ಲ, ಆಗ ಅದನ್ನು ನಾವು ಸ್ಟೇಷ್ನರಿ ಫೇಸ್ ಅಂತ ಹೇಳ್ತೀವಿ. ಸೊ ಈ ಸಿಗ್ಮಾಯ್ಡ್ ಗ್ರೋತ್ ಕರ್ವ್ ಏನಿದೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಡಯಾಗ್ರಾಮ್ನ ಮಿಸ್ ಮಾಡೋದೇ ಕಲ್ತ್ಕೊಳ್ಳಿ. ಇದು ನಿಮಗೆ ಎಕ್ಸಾಮಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. 2 ಅಥವಾ 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ.
ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂದರೆ ಕ್ವಾಂಟಿಟೇಟಿವ್ ಕಂಪ್ಯಾರಿಸನ್ ಆಫ್ ಗ್ರೋತ್. ನಾವು ಕ್ವಾಂಟಿಟೇಟಿವ್ ಆಗಿ ಕೂಡ ಗ್ರೋತ್ನ ನಾವು ಕಂಪೇರ್ ಮಾಡ್ಬೋದು. ಯಾವುದೆರಡು ಅಂತಂದರೆ ಆಬ್ಸಲ್ಯೂಟ್ ಗ್ರೋತ್ ರೇಟ್ ಮತ್ತು ರಿಲೇಟಿವ್ ಗ್ರೋತ್ ರೇಟ್ ಅಂತ ಎರಡಿದೆ. ಅದೇನು ಅಂತ ಈಗ ನೋಡೋಣ. ಸೊ ಕ್ವಾಂಟಿಟೇಟಿವ್ ಆಗಿ ಏನಾದರೂ ನಾವು ಕಂಪೇರ್ ಮಾಡ್ತಾ ಇದ್ರೆ ಗ್ರೋತ್ನ ಎರಡು ರೀತಿ ಕಂಪೇರ್ ಮಾಡ್ಬೋದು. ಒಂದು ಆಬ್ಸಲ್ಯೂಟ್ ಗ್ರೋತ್ ರೇಟ್, ಇನ್ನೊಂದು ರಿಲೇಟಿವ್ ಗ್ರೋತ್ ರೇಟ್. ಏನಿದು ಆಬ್ಸಲ್ಯೂಟ್ ಮತ್ತು ರಿಲೇಟಿವ್ ಗ್ರೋತ್ ರೇಟ್ ಅಂದರೆ ಮೇನ್ ಆಗಿ ನೀವು ಇಲ್ಲಿ ಕಲಿಬೇಕಾಗಿರೋದು ಡೆಫಿನೇಷನ್, ಮೆಷರ್ಮೆಂಟ್ ಆಫ್ ಟೋಟಲ್ ಗ್ರೋತ್ ಪರ್ ಯೂನಿಟ್ ಟೈಮ್. ಒಂದು ಕಂಪ್ಲೀಟ್ ಗ್ರೋತ್ನ ನಾವು ಪರ್ ಯೂನಿಟ್ ಟೈಮ್ ಆಗಿ ನಾವೇನಾದರೂ ಅದನ್ನು ಮೆಷರ್ ಮಾಡ್ತಾ ಇದ್ರೆ ಅದನ್ನು ನಾವೇನು ಹೇಳ್ತೀವಿ, ಆಬ್ಸಲ್ಯೂಟ್ ಗ್ರೋತ್ ಅಂತ ಹೇಳ್ತೀವಿ. ಇದನ್ನು ಹೇಗೆ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು ಅಂದರೆ ಇಲ್ಲಿ ನಿಮಗೆ ಎರಡು ಲೀಫ್ನ ಎಕ್ಸಾಂಪಲ್ ಆಗಿ ತೊಗೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹೇಗೆ ಅಂತ ಈಗ ನೋಡ್ಕೊಳ್ಳಿ. ಸೊ ಆಬ್ಸಲ್ಯೂಟ್ ಗ್ರೋತ್ ಮತ್ತು ರಿಲೇಟಿವ್ ಗ್ರೋತ್ ಏನು ಅಂತಂದರೆ, ಆಬ್ಸಲ್ಯೂಟ್ ಗ್ರೋತ್ನ ಫಸ್ಟ್ ನೋಡೋಣ. ಆಬ್ಸಲ್ಯೂಟ್ ಗ್ರೋತ್ನ ಫಸ್ಟ್ ತೊಗೊಳ್ಳೋಣ. ಈ ಕಡೆ ಆಬ್ಸಲ್ಯೂಟ್ ಗ್ರೋತ್ನ ಬರಿತೀನಿ, ಈ ಕಡೆ ರಿಲೇಟಿವ್ ಗ್ರೋತ್ನ ಬರಿತೀನಿ. ಆಗ ನಿಮಗೆ ಐಡಿಯಾ ಸಿಗುತ್ತೆ ರಿಲೇಟಿವ್ ಗ್ರೋತ್ ಅಂದರೆ ಏನು ಮತ್ತು ಆಬ್ಸಲ್ಯೂಟ್ ಗ್ರೋತ್ ಅಂದರೆ ಏನು ಅಂತ ಐಡಿಯಾ ಸಿಗುತ್ತೆ. ಫಸ್ಟ್ ಲೀಫ್ ಎ ಅಲ್ಲಿ ಇನಿಷಿಯಲ್ ಆಗಿ ಎಷ್ಟಿತ್ತು ಅದರದ್ದು ಸೈಜು ಮತ್ತು ಸರ್ಫೇಸ್ ಏರಿಯಾ ಎಷ್ಟು ಇನ್ಕ್ರೀಸ್ ಆಯಿತು ಅಂತ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ. ಸೊ ನಾವೇನು ಮಾಡಬೇಕಿಲ್ಲಿ ಅಂದರೆ ಆಬ್ಸಲ್ಯೂಟ್ ಗ್ರೋತ್ ಕಂಡುಹಿಡಿಯುವಾಗ ಫೈನಲ್ ಗ್ರೋತ್ ಅಥವಾ ಫೈನಲ್ ಏನಿದೆ ಅದು ಸಿಕ್ಕಿರೋಂಥ ಸೈಜು, ಫೈನಲ್ ಸೈಜ್ ಮೈನಸ್ ಇನಿಷಿಯಲ್ ಸೈಜ್ ಮಾಡಿಬಿಡೋಣ. ಸೊ ಫೈನಲ್ ಎಷ್ಟಿತ್ತು, 30. ಸೊ 30 ಮೈನಸ್ ನಿಮಗೆ 10 ಮಾಡಿದಾಗ ಎಷ್ಟು ಬಂತು, ಆನ್ಸರ್ 20 ಬಂತು ಅಲ್ವಾ. ಸೊ 20 ಬಂತು. ಸೆಕೆಂಡ್ ಕೇಸಲ್ಲಿ ಹೇಳಿ. ಸೆಕೆಂಡ್ ಕೇಸಲ್ಲಿ ಏನಿದೆ, ಅಲ್ಲಿ ಫಸ್ಟ್ 70 ಇದೆ, 70ಇಂದ ನೀವು -50 ಮಾಡಿ. -50 ಮಾಡಿದಾಗ ಎಷ್ಟು ಬರುತ್ತೆ, ಅಲ್ಲೂ ಕೂಡ ನಿಮಗೆ 20ನೇ ಬರುತ್ತೆ. ಸೊ ಎರಡೂ ಕೇಸಲ್ಲಿ ಏನಾಯಿತು, 20ನೇ ಇದೆ. ಸೈಜ್, ಲೀಫ್ ಸೈಜ್ ನಿಮಗೆ ನೋಡಿದ್ರೆ ಎರಡು ಬೇರೆ ಬೇರೆ ಥರ ಕಾಣಿಸ್ತಾ ಇದ್ರು ಕೂಡ ನಿಮ್ಗೆ ಎರಡರಲ್ಲೂ ನಿಮಗೆ ಎಷ್ಟು ಸೈಜ್ ಇನ್ಕ್ರೀಸ್ ಆಗಿದೆ ಅಂತ ನಾವೇನಾದ್ರು ಚೆಕ್ ಮಾಡಿದ್ರೆ ನಿಮಗೆ 20, ಎರಡರಲ್ಲೂ 20 ಅಂತ ಕಾಣಿಸ್ತಾ ಇದೆ. ಇದನ್ನು ನಾವೇನು ಹೇಳ್ತೀವಿ, ಆಬ್ಸಲ್ಯೂಟ್ ಗ್ರೋತ್ ಅಂತ ಹೇಳ್ತೀವಿ. ಅದರ ರಿಲೇಟಿವ್ ಗ್ರೋತ್ನ ನೀವು ಮೆಷರ್ ಮಾಡಿದ್ರೆ ಹೀಗೆ ನಿಮಗೆ ಸೇಮ್ ಆನ್ಸರ್ ಸಿಗಲ್ಲ. ಏಕೆಂದರೆ ಸೈಜ್ ನಿಮ್ಗೆ ಎಷ್ಟು ಡಿಫರ್ ಆಗ್ತಿದೆಲ್ಲ ಅದಕ್ಕೆ ತಕ್ಕ ಹಾಗೆ ಅದು ಗ್ರೋತ್ ಆಗಿರುತ್ತೆ. ರಿಲೇಟಿವ್ ಗ್ರೋತ್ ಡಿಫರ್ ಆಗುತ್ತೆ. ಹೇಗೆ ಅಂತಂದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಕೊಡ್ತೀನಿ. absolute growth divided by initial growth into 100. ಇದನ್ನು ಮಾಡಿ ಎರಡಕ್ಕೂ. ನೀವು ಎರಡನ್ನೂ ಚೆಕ್ ಮಾಡುವಾಗ ನಿಮಗೆ ಸೇಮ್ ಆನ್ಸರ್ ಬರಲ್ಲ. ಇದನ್ನು ನೀವೇ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎರಡರದ್ದು ಪರ್ಸೆಂಟೇಜ್ ಡಿಫರ್ ಆಗುತ್ತೆ. ಆ ಪರ್ಸೆಂಟೇಜ್ ಡಿಫರೆನ್ಸೇ ನಿಮಗೆ ನೀಟಾಗಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಹೇಗೆ ರಿಲೇಟಿವ್ ಗ್ರೋತ್ ಡಿಫರ್ ಆಗ್ತಾ ಇದೆ. ಈವೊಂದು ಇಟ್ ಈಸ್ ಸೇಮ್ ಆಬ್ಸಲ್ಯೂಟ್ ಗ್ರೋತ್, ಎರಡನ್ನೂ ನೋಡುವಾಗ ನಿಮಗೆ ಸೇಮ್ ಸೈಜ್ ಇನ್ಕ್ರೀಸ್ ಆಗಿದೆ ಅಂತ ಅನಿಸಿದ್ರು ಕೂಡ ಅಲ್ಲಿ ಏನಿದೆ ಈ ಏರಿಯಾ ಇನ್ಕ್ರೀಸ್ ಆಗಿರೋದು ಈ ಲೀಫಿಗೂ ಮತ್ತು ಸೆಕೆಂಡ್ ಲೀಫಿಗೂ ಮತ್ತು ಫಸ್ಟ್ ಲೀಫಿಗೂ, ಲೀಫ್ ಎ ಲೀಫ್ ಬಿಗೆ ಡಿಫರ್ ಆಗುತ್ತೆ. ಇಟ್ ಈಸ್ ನಾಟ್ ಸೇಮ್. ಸೆಕೆಂಡ್ ಕೇಸಲ್ಲಿ ಕಡಿಮೆ ಆಗಿರುತ್ತೆ ಇನ್ಕ್ರೀಸ್, ಫಸ್ಟ್ ಕೇಸಲ್ಲಿ ಜಾಸ್ತಿ ಆಗಿರುತ್ತೆ. ಹೇಗೆ ಅಂತ ನೀವು ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೀವೇನೇನೆಲ್ಲ ಮಾಡಬೇಕು, ಆಬ್ಸಲ್ಯೂಟ್ ಗ್ರೋತ್ ಏನಿದೆ, ಲೀಫ್ ಎದು ಆಬ್ಸಲ್ಯೂಟ್ ಗ್ರೋತ್ ಏನಿದೆ ಅದು ಡಿವೈಡ್ ಬೈ ಇನಿಷಿಯಲ್ ಸೈಜ್ ಇಂಟು 100 ಇಷ್ಟನ್ನ ಮಾಡಿ ಎರಡರದ್ದು ಪರ್ಸೆಂಟೇಜ್ ಡಿಫ್ರೆನ್ಸ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಅದು ಹೇಗೆ ಡಿಫರ್ ಆಗಿದೆ ಅಂತ. ನೆಕ್ಸ್ಟ್ ನಾವು ಕಂಡೀಷನ್ಸ್ ಫಾರ್ ಗ್ರೋತ್ನ ನೋಡೋಣ. ಏನೇನೆಲ್ಲ ಕಂಡೀಷನ್ಸ್ ಇರಬೇಕು, ಗ್ರೋತ್ ಆಗಬೇಕು ಅಂದರೆ ಏನೇನೆಲ್ಲ ಕಂಡೀಷನ್ಸ್ ಬೇಕು ಅಂತ. ಒಂದು ನ್ಯೂಟ್ರಿಯೆಂಟ್ಸ್ ಇರಲೇಬೇಕಾ, ಕರೆಕ್ಟ್ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಇದ್ದರೆ ಮಾತ್ರ ಅದಕ್ಕೆ ಒಂದು ಗ್ರೋತ್ ಕರೆಕ್ಟಾಗಿ ಆಗುವಂಥದ್ದು. ಸೊ ಎಲ್ಲ ಸಿಂಥಸಿಸ್ ಆಫ್ ಪ್ರೋಟೋಪ್ಲಾಸಮ್ ಆಗಲಿ ಇನ್ನೊಂದಾಗಲಿ ಎಲ್ಲದಕ್ಕೂ ಒಂದು ನ್ಯೂಟ್ರಿಯೆಂಟ್ಸ್ ಇರಲೇಬೇಕು. ಇನ್ನೊಂದು ಕಂಡೀಷನ್ ಅಂದರೆ ವಾಟರ್, ಪ್ರಾಪರ್ ಅಮೌಂಟ್ ಆಫ್ ವಾಟರ್ ಅದಕ್ಕೆ ಸಿಗ್ತಾ ಇದ್ದರೆ ಅದರದ್ದು ಗ್ರೋತ್ ಆಗುತ್ತೆ. ಸೊ ಇದೆಲ್ಲ ನಾನೇನು ಹೇಳ್ತಿದ್ದೆ, ಇದನ್ನೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಕರೆಕ್ಟಾಗಿ ಪ್ರತಿಯೊಂದನ್ನು ಸೆಲ್ಲಲ್ಲಿ ಆ್ಯಕ್ಟಿವಿಟಿ ಆಗಬೇಕು ಅಂದರೆ ವಾಟರ್ ಸಪ್ಲೈ ಇರಬೇಕು. ನೆಕ್ಸ್ಟ್ ಆಕ್ಸಿಜನ್ ಕೂಡ ಪ್ರತಿಯೊಂದಕ್ಕೂ ರೆಸ್ಪಿರೇಷನ್ ಪ್ರೋಸೆಸ್ಗೆ ಮತ್ತು ಎನರ್ಜಿ ರಿಲೀಸ್ ಮಾಡೋದಕ್ಕೆಲ್ಲ ಆಕ್ಸಿಜನ್ ಬೇಕು. ನೆಕ್ಸ್ಟ್ ಲಾಸ್ಟ್ ಒನ್ ಟೆಂಪ್ರೇಚರ್ ಆಪ್ಟಿಮಮ್ ಇದ್ದರೆ ಮಾತ್ರ ಸೆಲ್ಸ್ ಎಲ್ಲ ಆ್ಯಕ್ಟಿವ್ ಆಗಿರುತ್ತೆ, ಫೋಟೋಸಿಂಥಸಿಸ್ ಕರೆಕ್ಟಾಗಿ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದರೆ ಎಲ್ಲ ಸೆಲ್ಸು ಡ್ಯಾಮೇಜ್ ಆಗುತ್ತೆ, ಪ್ರೋಟೋಪ್ಲಾಸಮ್ ಎಲ್ಲ ಏನಿದೆ ಅದರ ಫಂಕ್ಷನ್ ಸ್ಟಾಪ್ ಆಗುತ್ತೆ. ಈವನ್ ಸ್ಟೊಮ್ಯಾಟಾ ಅಥವಾ ಕ್ಲೋರೋಫಿಲ್ ಏನಿದೆ ಅದು ಕೂಡ ಡ್ಯಾಮೇಜ್ ಆಗುತ್ತೆ. ನೆಕ್ಸ್ಟ್ 3 ಇಂಪಾರ್ಟೆಂಟ್ ವರ್ಡ್ಸ್ ಏನಿದೆ ಇದನ್ನು ನಾವು ನೋಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರೋದ್ರಿಂದ ಅದೇನು ಅಂತ ನೀವು ಅರ್ಥ ಮಾಡ್ಕೋಬೇಕು. ಡಿಫ್ರೆನ್ಸಿಯೇಷನ್ ಅಂದರೆ ಏನು, ಡಿಫ್ರೆನ್ಸಿಯೇಷನ್ ಅಂದರೆ ಏನು, ಹಾಗೆ ರೀಡಿಫ್ರೆನ್ಸಿಯೇಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಸೊ 1 by 1 ನೋಡ್ತಾ ಹೋಗೋಣ. ಡಿಫ್ರೆನ್ಸಿಯೇಷನ್ ಅಂದರೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಫಸ್ಟು. ಸೊ ಸಪೋಸ್ ಒಂದು ಸೆಲ್ ಇದೆ, ಈ ಸೆಲ್ ಏನಾಗುತ್ತೆ, ಈ ಸೆಲ್ ಡಿವೈಡ್ ಆಗಿ 2 ಡಾಟರ್ ಸೆಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಯಾವ ಸ್ಟೇಜಲ್ಲಿ ಆಗುತ್ತೆ, ಮೆರಿಸ್ಟೆಮ್ಯಾಟಿಕ್ ಫೇಸಲ್ಲಿರುವಾಗ ಸೆಲ್ಸ್ ಡಿವೈಡ್ ಆಗ್ತಿದೆ. ಸೊ ಈ ಪ್ರೋಸೆಸ್ ಯಾವಾಗ ಆಗೋದು ಅಂದರೆ ಡಿಫ್ರೆನ್ಸಿಯೇಷನ್, ಮೆರಿಸ್ಟೆಮ್ಯಾಟಿಕ್ ಸೆಲ್ಸ್ ಎಲ್ಲ ಏನಿದೆ ಆ ಮೆರಿಸ್ಟೆಮ್ಯಾಟಿಕ್ ಸೆಲ್ಸ್ ಈ ಡಿಫ್ರೆನ್ಸಿಯೇಷನ್ನ ತೋರಿಸುವಂಥದ್ದು.
ಡಿವೈಡ್ ಆಗಿದಂಥ ಸೆಲ್ ಏನಾಗುತ್ತೆ ಕಲ್ತಿದ್ರಿ ಅಲ್ವಾ, ಡಿವೈಡ್ ಆದಂಥ ಸೆಲ್ಸ್ ಇನ್ಕ್ರೀಸ್ ಇನ್ ಸೈಜ್, ದೇ ವಿಲ್ ಇನ್ಕ್ರೀಸ್ ಇನ್ ಸೈಜ್ ಅದನ್ನೇ ಏನಂತೀವಿ ಎಲಾಂಗೇಷನ್ ಫೇಸ್ ಅಂತ ಹೇಳ್ತೀವಿ. ಈ ಇನ್ಕ್ರೀಸ್ ಆದಮೇಲೆ ಏನಾಗುತ್ತೆ ಆ ಸೆಲ್ ಅದರದೇ ಆದ ಒಂದು ಫಂಕ್ಷನ್ನ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಈ ಸೆಲ್ ಡಿವೈಡ್ ಆದಂಥ ಸೆಲ್ಲು ಇಲ್ಲ ಝೈಲಮ್ ಆಗಿ ಆದರೂ ಕನ್ವರ್ಟ್ ಆಗ್ಬೋದು, ಇಲ್ಲ ಫ್ಲೋಯಮ್ ಆಗಿ ಆದರೂ ಕನ್ವರ್ಟ್ ಆಗ್ಬೋದು, ಅಥವಾ ಪ್ಯಾರಂಕೈಮ ಆಗ್ಬೋದು, ಕೋಲಂಕೈಮ ಆಗ್ಬೋದು. ಸೊ ದೇ ವಿಲ್ ಸ್ಟಾರ್ಟ್ ಪರ್ಫಾರ್ಮಿಂಗ್ ಸಮ್ ಫಂಕ್ಷನ್. ಓಕೆ, ಆ ಫಂಕ್ಷನ್ ಆಗೋವರೆಗೂ ಅದರದ್ದು ಮೆಚುರೇಷನ್ ಆಗೋವರೆಗೂ ಇರುವಂಥ ಚೇಂಜಸ್ ಎಲ್ಲ ಏನಾಗುತ್ತೆ ಅದನ್ನು ನಾವು ಡಿಫ್ರೆನ್ಸಿಯೇಷನ್ ಅಂತ ಹೇಳ್ತೀವಿ. ಸೊ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅಂಡರ್ಗೋ ದಿಸ್ ಚೇಂಜಸ್. ಏನೇನೆಲ್ಲ ಚೇಂಜಸ್ ಆಗ್ತಿದೆ, ಸ್ಟ್ರಕ್ಚರಲಿ ದೇ ಆರ್ ಚೇಂಜಿಂಗ್, ಶೇಪ್ ಇಟ್ ಇಸ್ ಚೇಂಜಿಂಗ್ ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ಪರ್ಫಾರ್ಮಿಂಗ್ ಸ್ಪೆಸಿಫಿಕ್ ಫಂಕ್ಷನ್. ಸ್ಟ್ರಕ್ಚರಲ್ ಚೇಂಜಸ್ ಸ್ಟಾರ್ಟಿಂಗ್ ನೋಡಿದ್ರೆ ನೀವು ದೇ ವಿಲ್ ಅಂಡರ್ಗೋ ಸೆಲ್ ಡಿವಿಷನ್. ಅದು ಸೆಲ್ ಡಿವಿಷನ್ ಫಸ್ಟ್ ಏನಿದೆ ಅದನ್ನು ನೋಡಿದ್ರೆ, ಅದಾದಮೇಲೆ ಸ್ಟ್ರಕ್ಚರ್ ಏನು ಶೇಪಲ್ಲಿ ಏನು ಚೇಂಜ್ ಆಯಿತು ಅದನ್ನು ನೋಡಿದ್ರೆ, ನೆಕ್ಸ್ಟ್ ಅದು ಒಂದು ಫಂಕ್ಷನ್ನ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿವರೆಗೂ ಕೂಡ ನಾವು ಅದನ್ನು ಏನು ಹೇಳ್ತೀವಿ ಡಿಫ್ರೆನ್ಸಿಯೇಷನ್ ಸ್ಟೇಜ್ ಅಂತ ಹೇಳ್ತೀವಿ. ಇದನ್ನು ಡಿಫ್ರೆನ್ಸಿಯೇಷನ್ ಅಂತ ಹೇಳ್ತೀವಿ. ನಾನೀಗ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದನ್ನು ನಿಮಗೀಗ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ಏನು ತೊಗೊಂಡಿದ್ದೀವಿ ಅಂದರೆ ಪ್ರೋಟೋಡರ್ಮ್ ಸೆಲ್ನ ತೊಗೊಂಡಿದ್ದೀವಿ. ಒಂದು ಪ್ರೋಟೋಡರ್ಮ್ ಸೆಲ್ಲಲ್ಲಿ ಏನಾಗುತ್ತೆ, ಫಸ್ಟು ಸೆಲ್ಸ್ ಡಿವೈಡ್ ಆದಮೇಲೆ ಸೆಲ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಎಕ್ಸ್ಪ್ಯಾನ್ಷನ್ ಆಗಿ ಅದರಲ್ಲಿ ಚೇಂಜಸ್ ಎಲ್ಲ ಬಂದು ಮೆಚೂರ್ ಆದಂಥ ಸೆಲ್ ಅದರದೇ ಆದ ಫಂಕ್ಷನ್ನ ಮಾಡುತ್ತಲ್ಲ, ಅದನ್ನು ನಾವೇನು ಹೇಳ್ತೀವಿ ಡಿಫ್ರೆನ್ಸಿಯೇಷನ್ ಅಂತ ಹೇಳ್ತೀವಿ. ಹಾಗಿದ್ರೆ ಡಿಫ್ರೆನ್ಸಿಯೇಷನ್ ಏನು ಅಂತ ನೋಡೋದಾದರೆ, ಡಿಫ್ರೆನ್ಸಿಯೇಷನ್ ಇಸ್ ನಥಿಂಗ್ ಬಟ್ ಯಾವಾಗ ಸೆಲ್ಲು ಮತ್ತೆ ಅದು ಡಿವಿಷನ್ನ ಸ್ಟಾರ್ಟ್ ಮಾಡುತ್ತೆ. ಒಂದು ಸೆಲ್ ಆಲ್ರೆಡಿ ಒಂದು ಸಲ ಡಿವೈಡ್ ಆಗಿತ್ತಲ್ಲ, ಡಿಫ್ರೆನ್ಸಿಯೇಷನ್ ಸ್ಟೇಜಲ್ಲಿ ನಾನು ಹೇಳಿದ್ದೆ ಒಂದು ಸೆಲ್ ಡಿವೈಡ್ ಆಯಿತು, ಡಿವೈಡ್ ಆದಮೇಲೆ ಅದು ಎಲಾಂಗೇಟ್ ಆಯಿತು, ಎಲಾಂಗೇಟ್ ಆಗಿದ್ದಂಥ ಸೆಲ್ಲು ಅದರದೇ ಆದಂಥ ಒಂದು ಫಂಕ್ಷನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಇಷ್ಟೂ ಡಿಫ್ರೆನ್ಸಿಯೇಷನ್ ಆಯಿತು ಅಲ್ವಾ. ಈಗ ಡಿಫ್ರೆನ್ಸಿಯೇಷನ್ ಆಗೋದು ಅಂದರೆ ಏನರ್ಥ ಅಂದರೆ ಒಂದು ಸಲ ಅದು ಫಂಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ಅಂದರೆ ಒಂದು ಸಲ ಅದು ಮೆಚೂರ್ ಆಗುತ್ತಲ್ಲ, ಮೆಚೂರ್ ಆಗೋದು ಅಂದರೆ ಏನರ್ಥ, ಅದು ಇಟ್ ವಿಲ್ ಸ್ಟಾಪ್ ಡಿವೈಡಿಂಗ್ ಅಗೇನ್. ಇಲ್ಲಿಂದ ಸ್ಟಾರ್ಟ್ ಆಯಿತು ಡಿವಿಷನು. ಫಸ್ಟ್ ಮೆರಿಸ್ಟಮ್ಯಾಟಿಕ್ ಆಗಿದ್ದಾಗ ಇಲ್ಲಿ ಡಿವಿಷನ್ ಸ್ಟಾರ್ಟ್ ಆಯಿತು. ಬಟ್ ಅದು ಯಾವಾಗ ಮೆಚುರೇಷನ್ ಸ್ಟೇಜ್ಗೆ ಬರುತ್ತಲ್ಲ, ಈ ಸ್ಟೇಜ್ಗೆ ಬಂದಾಗಲೇ ಅದು ಡಿವಿಷನ್ನ ಸ್ಟಾಪ್ ಮಾಡಿಬಿಟ್ಟಿರುತ್ತೆ. ಸೊ ಅದು ಫರ್ದರ್ ಮತ್ತೆ ಡಿವೈಡ್ ಆಗೋದಿಲ್ಲ. ಸೊ ಇಷ್ಟು ಬಂದಾಗ ಅದು ಡಿವಿಷನ್ ಇಲ್ಲದೆ ಇರುವಾಗ ಅದನ್ನು ಡಿಫ್ರೆನ್ಸಿಯೇಷನ್ ಆಗೋಗಿದೆ ಅಂತ ಹೇಳ್ತೀವಿ. ಸೊ ದೇ ಹ್ಯಾವ್ ಸ್ಟಾಪ್ ದೇ ಹ್ಯಾವ್ ಸ್ಟಾಪ್ಡ್ ಡಿವೈಡಿಂಗ್ ಅಲ್ವಾ. ಡಿವೈಡ್ ಆಗೋದು ಸ್ಟಾಪ್ ಆಗಿಬಿಟ್ಟಿದೆ. ಬಟ್ ಯಾವಾಗಲೂ ಮತ್ತೊಂದು ಸಲ ಪ್ಲ್ಯಾಂಟಲ್ಲಿ ಡಿವಿಷನ್ ಬೇಕಾಗಿರುತ್ತೆ. ಯಾವಾಗ ಗೊತ್ತಾ, ಸೆಕೆಂಡ್ರಿ ಗ್ರೋತ್ ಅಂತ ಸ್ಟಾರ್ಟ್ ಆಗುತ್ತೆ ಪ್ಲ್ಯಾಂಟಲ್ಲಿ. ಯಾವಾಗ ಪ್ಲ್ಯಾಂಟ್ ಸೆಕೆಂಡ್ರಿ ಗ್ರೋತ್ನ ಸ್ಟಾರ್ಟ್ ಮಾಡುತ್ತಲ್ಲ, ಆಗ ಸೆಕೆಂಡ್ ಟೈಮ್ ಈ ಪರ್ಮನೆಂಟ್ ಸೆಲ್ಸ್ ಏನಿದೆ ಅದು ಮತ್ತೆ ಡಿವೈಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೊಂದು ಮೆಚೂರ್ಡ್ ಸೆಲ್ಸ್ ಸ್ಟಾಪ್ ಮಾಡಿಬಿಟ್ಟಿತ್ತಲ್ಲ ಡಿವೈಡ್ ಆಗೋದಕ್ಕೆ, ಆ ಸೆಲ್ಸ್ ಮತ್ತೆ ಡಿವೈಡ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನು ನಾವೇನು ಹೇಳ್ತೀವಿ ಅಂದರೆ ಡಿಫ್ರೆನ್ಸಿಯೇಷನ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಪ್ರೋಸೆಸ್ ಬೈ ವಿಚ್ ಆಲ್ರೆಡಿ ಡಿಫ್ರೆನ್ಷಿಯೇಟೆಡ್ ಮೆಚೂರ್ ಸೆಲ್ಸ್. ಸೊ ನೋಡಿ ಇಲ್ಲಿ ಏನಾಗ್ತಿದೆ, ಡಿಫ್ರೆನ್ಷಿಯೇಟ್ ಆಗೋಗಿದೆ, ಮೆಚೂರ್ ಆಗೋಗಿದೆ. ದೇ ವಿಲ್ ಗೆಟ್ ದ ಪವರ್ ಆಫ್ ಡಿವೈಡಿಂಗ್ ಅಗೇನ್ ಆ್ಯಂಡ್ ಬಿಕಮ್ ಮೆರಿಸ್ಟಮ್ಯಾಟಿಕ್. ಸೊ ಈ ಏನಿತ್ತು ಫಂಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಂಥ ಪರ್ಮನೆಂಟ್ ಸೆಲ್ಸ್ ಏನಿತ್ತು ಡಿವೈಡ್ ಆಗ್ತಿರ್ಲಿಲ್ವಲ್ಲ, ಅದು ಮತ್ತೆ ಡಿವೈಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಅದನ್ನು ನಾವು ಡಿಫ್ರೆನ್ಸಿಯೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿವರೆಗೂ ಆಗಿದ್ದು ಇದು ಡಿಫ್ರೆನ್ಸಿಯೇಷನ್. ಇಲ್ಲಿಂದ ಮತ್ತೆ ಡಿವೈಡ್ ಆಗೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಇದು ಡಿಫ್ರೆನ್ಸಿಯೇಷನ್. ಹಾಗಿದ್ರೆ ಡಿಫ್ರೆನ್ಸಿಯೇಷನ್ ಏನು? ಸೊ ಡಿಫ್ರೆನ್ಷಿಯೇಟ್ ಆಗಿದೆ, ಡಿಫ್ರೆನ್ಸಿಯೇಷನ್ ಆಗಿದೆ, ಇಷ್ಟು ಅರ್ಥ ಆಗಿದೆ ಅಲ್ವಾ. ಈಗ ಡಿಫ್ರೆನ್ಸಿಯೇಷನ್ ಏನು ಅಂದರೆ, ಈಗ ಈ ಸೆಲ್ ಡಿಫ್ರೆನ್ಷಿಯೇಟೆಡ್ ಸೆಲ್ಸ್ ಏನಾಗ್ತಿದೆ, ಡಿವೈಡ್ ಆಗ್ತಾ ಇದೆ ಅಲ್ವಾ, ಡಿವೈಡ್ ಆಗ್ತಾ ಇದೆ. ಈ ಡಿವೈಡ್ ಆಗೋದು ನಮಗೆ ಒಂದು ಕಡೆ ಸ್ಟಾಪ್ ಆಗಬೇಕಲ್ವಾ, ಸ್ಟಾಪ್ ಆಗಿಬಿಟ್ಟು ಅದು ಮೆಚೂರ್ ಆಗಬೇಕು. ಇಟ್ ಶುಡ್ ಎಲಾಂಗೇಟ್ ಆ್ಯಂಡ್ ಇಟ್ ಶುಡ್ ಗೆಟ್ ಮೆಚೂರ್ಡ್ ಆ್ಯಂಡ್ ಇಟ್ ಶುಡ್ ಸ್ಟಾರ್ಟ್ ಪರ್ಫಾರ್ಮಿಂಗ್ ದ ಫಂಕ್ಷನ್. ಓಕೆ, ಯಾವಾಗ ಅದು ಡಿವಿಷನ್ನ ಸ್ಟಾರ್ಟ್ ಮಾಡಿ ಫಂಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ಸ್ಟೇಜ್ನ ನಾವೇನು ಹೇಳ್ತೀವಿ, ಡಿಫ್ರೆನ್ಸಿಯೇಷನ್ ಅಂತ ಹೇಳ್ತೀವಿ. ಡಿಫ್ರೆನ್ಸಿಯೇಷನ್. ಸೊ ಈಗ ಅರ್ಥ ಆಯ್ತಾ, ಒಂದು ಸೆಲ್ ಇನಿಷಿಯಲ್ ಸ್ಟೇಜಲ್ಲಿ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಗ್ರೋತಲ್ಲಿ ಒಂದು ಸಲ ಡಿವೈಡ್ ಆಗಿ ಅದು ಎನ್ಲಾರ್ಜ್ ಆಗಿ ಸೈಜಲ್ಲಿ ಎನ್ಲಾರ್ಜ್ ಆಗಿ ಫಂಕ್ಷನ್ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದು ಸ್ಟಾಪ್ ಆಗಿಬಿಟ್ಟಿರುತ್ತೆ. ಅಂದರೆ ಡಿವಿಷನ್ ಸ್ಟಾಪ್ ಮಾಡಿಬಿಟ್ಟು ಅದ್ರ ಪಾಡಿಗೆ ಅದಕ್ಕೆ ಏನೋ ಒಂದು ಕೆಲಸ ಮಾಡ್ತಾ ಇರುತ್ತೆ, ಫಂಕ್ಷನ್ ಮಾಡ್ತಾ ಇರುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಡಿಫ್ರೆನ್ಸಿಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಮುಗೀತು. ಈಗ ಅದು ಸ್ಟಾಪ್ ಮಾಡಿಬಿಟ್ಟಿದೆಯಾ ಡಿವಿಷನ್ನ, ಅದ್ರ ಪಾಡಿಗೆ ಅದು ಬೆಳೀತಾ ಇದೆ, ಅದೆಲ್ಲ ಕೆಲಸ ಏನೇನು ಮಾಡ್ತಾ ಇದೆ. ಬಟ್ ಸಡನ್ನಾಗಿ ಇನ್ನೊಂದು ಸಲ ಮತ್ತೆ ಅದು ಡಿವೈಡ್ ಆಗುವಂಥ ಎಬಿಲಿಟಿ ಸಿಗುತ್ತೆ ಅದಕ್ಕೆ. ಆ ಎಬಿಲಿಟಿ ಸಿಗುತ್ತಲ್ಲ, ಆಗ ಮತ್ತೆ ಅದೇನಾಗುತ್ತೆ, ಡಿವೈಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಡಿಫ್ರೆನ್ಸಿಯೇಷನ್ ಅಂತ ಹೇಳ್ತೀವಿ.
ನೆಕ್ಸ್ಟ್ ಈಗ ಡಿವೈಡ್ ಆಗ್ತಾನೇ ಇದೆ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರೋಕ್ಕಾಗುತ್ತಾ? ಇಲ್ಲ, ಅದು ಕೂಡ ಆ ಡಿವಿಷನ್ನ ಸ್ಟಾಪ್ ಮಾಡಿ ಮತ್ತೆ ಫಂಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ಡಿವಿಷನ್ ಸ್ಟಾಪ್ ಆಗಿ ಫಂಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ಆಗ ಅದನ್ನು ನಾವು ರೀಡಿಫ್ರೆನ್ಸಿಯೇಷನ್ ಅಂತ ಹೇಳ್ತೀವಿ. ಸೊ ಹೋಪ್ ಇಟ್ ಈಸ್ ವೆರಿ ಕ್ಲಿಯರ್ ನಾವು ಏನು ಡಿಫ್ರೆನ್ಸಿಯೇಷನು, ಡಿಫ್ರೆನ್ಸಿಯೇಷನ್ ಹಾಗೆ ರೀಡಿಫ್ರೆನ್ಸಿಯೇಷನ್ ಏನಿದೆ ಇದು ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಡೆವಲಪ್ಮೆಂಟ್ ಅಂದರೆ ಏನು ಅಂತ ನೋಡೋಣ. ಡೆವಲಪ್ಮೆಂಟ್ ಈಸ್ ಅ ಸೀರೀಸ್ ಆಫ್ ಚೇಂಜಸ್ ಬೈ ವಿಚ್ ಆರ್ಗ್ಯಾನಿಸಮ್ಸ್ ಅಂಡರ್ಗೋ ಇನ್ ದರ್ ವೇ ಫ್ರಮ್ ದ ಎಂಬ್ರಿಯಾನಿಕ್ ಸ್ಟೇಜ್ ಟು ಮೆಚುರಿಟಿ, ದಟ್ ಈಸ್ ಫ್ರಮ್ ಲೋವರ್ ಸ್ಟೇಟ್ ಟು ಹೈಯರ್ ಸ್ಟೇಟ್ ಆಫ್ ಆರ್ಗನೈಸೇಷನ್. ಒಂದು ಸಿಂಪಲ್ ಆಗಿ ಏನು ಡೆವಲಪ್ ಆಗ್ತಾ ಇತ್ತು ಆ ಲೋವರ್ ಸ್ಟೇಟಿಂದ ಹೈಯರ್ ಸ್ಟೇಟಿಗೆ ಹೋಗುತ್ತಲ್ಲ, ಆ ಡೆವಲಪ್ಮೆಂಟ್, ಆ ಚೇಂಜಸ್ ಏನಿದೆ ಅದನ್ನು ನಾವೇನು ಹೇಳ್ತೀವಿ, ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ಡೆವಲಪ್ಮೆಂಟಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂದರೆ ಪ್ರತಿಯೊಂದು ಇನ್ಕ್ಲೂಡ್ ಆಗುತ್ತೆ. ಅದು ಗ್ರೋತ್, ಫಸ್ಟ್ ಸ್ಟಾರ್ಟಿಂಗಿಂದ ಹೇಗೆಲ್ಲ ಚೇಂಜಸ್ ಆಯಿತು, ಒಂದು ಮೆರಿಸ್ಟಮ್ಯಾಟಿಕ್ ಸೆಲ್ ಇದ್ದಿದ್ದು ಅದು ಗ್ರೋ ಆಗ್ತಾ ಬಂತು, ಗ್ರೋ ಆಗಿದ್ದು ಎಕ್ಸ್ಪ್ಯಾಂಡ್ ಆಯಿತು, ಎಕ್ಸ್ಪ್ಯಾಂಡ್ ಆದಮೇಲೆ ಮೆಚುರೇಷನ್ ಆಯಿತು, ಆಮೇಲೆ ಡಿಫ್ರೆನ್ಸಿಯೇಷನ್ ಆಗುತ್ತೆ, ಅದೆಲ್ಲ ಆಗಿ ಮತ್ತೆ ಮೆಚೂರ್ ಸೆಲ್ ಏನಾಗುತ್ತೆ ಅದು ಡೆತ್ ಆಗುತ್ತೆ. ಸೊ ಈ ಥರ ಕಂಪ್ಲೀಟಾಗಿ ಅದು ಏನೇನೆಲ್ಲ ಸೀರೀಸ್ ಆಫ್ ಚೇಂಜಸ್ ಆಗ್ತಾ ಇದೆಯಲ್ಲ ಇದನ್ನು ನಾವೇನು ಹೇಳ್ತೀವಿ ಅಂತಂದರೆ ಡೆವಲಪ್ಮೆಂಟ್ ಅಂತ ಕೂಡ ಕರಿತೀವಿ. ಒಂದು ಲೋವರ್ ಸ್ಟೇಜಿಂದ ಹೈಯರ್ ಸ್ಟೇಜ್ವರೆಗೂ ಆಗುವಂಥ ಚೇಂಜಸ್ನ ನಾವು ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಅರ್ಥ ಆಗಿದೆಲ್ಲ ಹೇಗೆಲ್ಲ ಒಂದು ಚೇಂಜಸ್ ಆಗ್ತಾ ಬರುತ್ತೆ. ಒಂದು ಮೆರಿಸ್ಟಮ್ಯಾಟಿಕ್ ಸೆಲ್ ಇದ್ದು ಮೆಚೂರ್ ಆಗಿ ಅಂಟಿಲ್ ಡೆತ್ ಅದು ಹೇಗೆಲ್ಲ ಚೇಂಜಸ್ ಆಗುತ್ತೆ ಅದನ್ನು ನಾವು ಡೆವಲಪ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಈಗ ಡೆವಲಪ್ಮೆಂಟ್ ಆದಮೇಲೆ ನಾವು ನೆಕ್ಸ್ಟ್ ಏನು ನೋಡ್ಬೋದು ಅಂದರೆ ಲೀಫಲ್ಲಿ ಆಗುವಂಥ ಒಂದು 2 ಚೇಂಜಸ್ ಇದೆ. ಆ ಚೇಂಜಸ್ನ ನಾವು ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಈ ಕಾನ್ಸೆಪ್ಟ್ ಏನಿದೆ ಹೆಟ್ರೋಫಿಲಿ, ಇದನ್ನು ಪ್ಲಾಸ್ಟಿಸಿಟಿ ಅಂತ ಕೂಡ ಕರೀತಾರೆ. ಈ ಪ್ಲಾಸ್ಟಿಸಿಟಿ ಏನು ಅಂದರೆ ನಿಮ್ಗೆ ಇಲ್ಲಿ ಪಿಕ್ಚರಲ್ಲಿ ಕಾಣಿಸ್ತಾ ಇರ್ಬೋದು, ಬೇರೆ ಬೇರೆ ಥರ ಲೀಫ್ಗಳು ಕಾಣಿಸ್ತಾ ಇದೆ ಅಲ್ಲ. ಸೊ ಈ ಲೀಫ್ ಏನಿದು ಬೇರೆ ಬೇರೆ ಥರ ಅಂತಂದರೆ ಒಂದೇ ಸ್ಟೆಮ್ ಒಂದೇ ಇದ್ದರೂ ಕೂಡ ಲೀಫ್ ಕೆಲವೊಂದು ಸಲ ಈ ಥರ ಶೇಪಲ್ಲಿ, ಮತ್ತು ಕೆಲವೊಂದು ಸಲ ಅದು ಹೀಗೆ ಮತ್ತು ಇನ್ನೂ ತುಂಬ ಓಲ್ಡ್ ಆದಾಗ ಹೀಗೆ. ಸೊ ಈ ಥರ ಚೇಂಜಸ್ನ ನಾವು ಇಲ್ಲಿ ಒಂದೇ ಸ್ಟೆಮ್ಮಲ್ಲಿ ಬೇರೆ ಬೇರೆ ಥರ ಲೀಫ್ನ ನಾವು ನೋಡ್ಬೋದು. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಹೆಟ್ರೋಫಿಲಿ. ಹೆಟ್ರೋ ರೆಫರ್ಸ್ ಟು ಡಿಫ್ರೆಂಟ್, ಫಿಲಿ ರೆಫರ್ಸ್ ಟು ಲೀಫ್. ಸೊ ಒಂದೇ ಸ್ಟೆಮ್ಮಲ್ಲಿ, ಸೇಮ್ ಸ್ಟೆಮ್ಮಲ್ಲಿ ಅಥವಾ ಸೇಮ್ ಶೂಟಲ್ಲಿ ನಾವು ಡಿಫ್ರೆಂಟ್ ಟೈಪ್ ಆಫ್ ಲೀಫ್ನ ನಾವು ನೋಡ್ತೀವಲ್ಲ, ಆ ಏನಿದೆ ಆ ಕಾನ್ಸೆಪ್ಟನ್ನ ನಾವೇನು ಹೇಳ್ತೀವಿ ಅದನ್ನು ನಾವು ಹೆಟ್ರೋಫಿಲಿ ಅಥವಾ ಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ಇದನ್ನು ನಾವು ಬೆಸ್ಟ್ ಸ್ಟಡಿ ಮಾಡ್ಬೋದಾಗಿರೋ ಯಾವುದರಲ್ಲಿ ಅಂತಂದರೆ ಕೊರಿಯಾಂಡರ್ ಲೀಫ್. ಅಂದರೆ ನೀವು ಕೊತ್ತಂಬರಿ ಸೊಪ್ಪು ತರ್ತಾರಲ್ಲ ಮನೇಲಿ, ನೀವು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ನೋಡಿ, ಅದು ಕೆಳಗಡೆ ಯಂಗ್ ಲೀಫ್ ಇರುತ್ತಲ್ಲ, ಯಂಗ್ ಲೀಫ್ದು ಸ್ಟ್ರಕ್ಚರೇ ಬೇರೆ ಥರ ಇರುತ್ತೆ. ಹಾಗೆ ಅದು ಒಂದು ಸ್ವಲ್ಪ ಮೆಚೂರ್ ಆಗಿರೋಂಥದ್ದು ಮೇಲೆ ಇರುತ್ತಲ್ಲ ಲೀಫ್, ಅದನ್ನು ನೋಡಿ, ಮೇಲಿರುವಂಥ ಲೀಫೇ ಬೇರೆ ಥರ ಇರುತ್ತೆ. ಹಾಗೆ ಅದು ಮತ್ತು ನೆಕ್ಸ್ಟ್ ಇನ್ನೂ ತುಂಬ ಓಲ್ಡ್ ಆಗಿದ್ದರೆ ಅದರದ್ದು ಸೈಜ್ ಅಥವಾ ಶೇಪ್ ಬೇರೆ ಥರ ಇರುತ್ತೆ. ಸೊ ಹೀಗೆ ಪ್ರತಿಯೊಂದು ಸ್ಟೇಜಲ್ಲೂ ಒಂದು ಆಗಿರುವಾಗ ಒಂಥರ ಶೇಪ್ ಅಥವಾ ಸೈಜ್, ಇನ್ನೊಂದು ನೆಕ್ಸ್ಟ್ ಮೆಚೂರ್ ಆದಾಗ ಒಂಥರ, ಇನ್ನೂ ತುಂಬ ಮೆಚೂರ್ ಆದಾಗ ಇನ್ನೊಂಥರ, ಈ ಥರ ಚೇಂಜಸ್ ಆಗ್ತಾ ಇರುತ್ತಲ್ಲ, ಅದನ್ನು ನಾವೇನು ಹೇಳ್ತೀವಿ ಅಂದರೆ ಹೆಟ್ರೋಫಿಲಿ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಆಗಿ ಇಲ್ಲಿ ಇನ್ನೂ 2 ಕೊಟ್ಟಿದ್ದಾರೆ, ವಾಟರ್ ಕ್ರೋ ಫುಡ್ ಮತ್ತು ವಾಟರ್ ಸ್ಟಾರ್ವರ್ಟ್. ಇದೆರಡು ಕೂಡ ಅಗೇನ್ ಹೆಟ್ರೋಫಿಲಿಗೆ ಎಕ್ಸಾಂಪಲ್. ಈ ಚೇಂಜಸ್ ಯಾಕಾಗುತ್ತೆ ಅಂದರೆ ಎನ್ವಿರಾನ್ಮೆಂಟ್ಗೆ ಅದು ರೆಸ್ಪಾಂಡ್ ಹೇಗೆ ಮಾಡುತ್ತಲ್ಲ ಅಕಾರ್ಡಿಂಗ್ಲಿ ಇದು ಈ ಥರ ಚೇಂಜಸ್ನ ನಾವು ನೋಡ್ಬೋದು. ಇದು ಮೇನಾಗಿ ಏನಕ್ಕಾಗುತ್ತೆ ಅಂದರೆ ಇಟ್ ಈಸ್ ಅ ರೆಸ್ಪಾನ್ಸ್ ಟು ದ ಎನ್ವಿರಾನ್ಮೆಂಟ್. ಹೇಗೆ ಅದು ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡೋಂಥ ಒಂದು ಸ್ಟ್ರಕ್ಚರ್ಗಳಿದು. ಎನ್ವಿರಾನ್ಮೆಂಟ್ ಚೇಂಜ್ ಆದ ಹಾಗೆ ಇದು ಅಕಾರ್ಡಿಂಗ್ಲಿ ಇದು ಕೂಡ ಅದರದ್ದು ಲೀಫ್ನ ಚೇಂಜ್ ಮಾಡ್ತಾ ಇರುತ್ತೆ. ಸೊ ಇದನ್ನು ಈ ಕಾನ್ಸೆಪ್ಟನ್ನ ನಾವೇನು ಹೇಳ್ತೀವಿ, ಹೆಟ್ರೋಫಿಲಿ ಅಥವಾ ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಸೊ ಇದಿಷ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಹಾಫ್ ಆಫ್ ದ ಲೆಸನ್ ನಾವೇನಿದೆ ಅದನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಹಾಫ್ ಏನಿದೆ ಅದು ಕಂಪ್ಲೀಟಾಗಿ ಹಾರ್ಮೋನ್ಸ್ಗಳ ಬಗ್ಗೆ, ಆ ಹಾರ್ಮೋನ್ಸ್ಗಳ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋ ಏನಿದೆ ಇದು ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ, ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ ಅಂದ್ಕೊಂಡಿದ್ದೀನಿ. ಏನೇ ಕನ್ಫ್ಯೂಷನ್ಸ್ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳ್ಬೋದು, ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.